ದೇವರು ನನ್ನ ಜೀವನದಲ್ಲಿ ಮೊಳಗಿಸಿದ ಒಂದೇ ಒಂದು ಶಬ್ದ, ಕರ್ತನ ಮೇಲೆ ಭರವಸೆ ಇಡುವ ಜನರು ಎಂಬುದಾಗಿ. ಟ್ರಸ್ಟ್ ಇನ್ ಗಾಡ್, ದೇವರ ಮೇಲೆ ಭರವಸೆ ಇಡುವವರು ಎಂಬುದಾಗಿ. ವಿಶ್ವಾಸ ಜೀವಿತದಲ್ಲಿ ನಾವು ಮುಂದಕ್ಕೆ ಸಾಕ್ತಾ 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 ದೇವರ ಮೇಲೆ ಭರವಸೆ ಇಟ್ಟಂಥ ನಾವುಗಳು, ದೇವರು ನಮ್ಮನ್ನು ಆರಂಭದ ಯಾತ್ರೆ ದೇವರ ಮೇಲೆ ಇಟ್ಟು ನಾವು ಮುಂದುವರಿಯಲಿಕ್ಕಾಗಿ ಪ್ರಾರಂಭಿಸಿದಾಗ ದಿನನಿತ್ಯದ ಜೀವಿತಗಳಲ್ಲಿ ದೇವರು ನಮ್ಮನ್ನು ಎಂದಿಗೂ ಕೆಳಗಡೆ ಹಾಕೋದಿಲ್ಲ. ದೇವರು ತನ್ನಲ್ಲಿ ಭರವಸೆ ಇಟ್ಟಂಥ ವ್ಯಕ್ತಿಗಳನ್ನು ಒಂದೊಂದು ದಿನ ದೇವರು ಸನ್ಮಾನಿಸ್ತಾ ಇರ್ತಾನೆ, ಬೆಳೆಸ್ತಾ ಇರ್ತಾನೆ, ಆಶೀರ್ವದಿಸ್ತಾ ಇರ್ತಾನೆ. ಒಂದೊಂದು ಹಂತದಲ್ಲೂ ದೇವರು ಅವರಿಗೆ ಬೇಕಾದದ್ದು ಆರ್ಥಿಕವಾದ ವಿಷಯದಲ್ಲಿ, ಆತ್ಮಿಕವಾದ ವಿಷಯದಲ್ಲಿ, ಕೌಟುಂಬಿಕವಾದ ವಿಷಯದಲ್ಲಿ, ಕೆಲಸದ ವಿಷಯಗಳಲ್ಲಿ, ಬಿಸ್ನೆಸ್ನ ವಿಷಯಗಳಲ್ಲಿ ದೇವರು ಬೆಳೆಸ್ಕೊಂಡು ಬರಲಿಕ್ಕಾಗಿ ಪ್ರಾರಂಭಿಸ್ತಾನೆ. ಆದರೆ ಬೆಳೆದ ಮೇಲೆ ಅನೇಕರಿಗುಂಟಾಗುವಂಥ ಒಂದು ಸಮಸ್ಯೆ ಏನು ಎನ್ನುವುದಾದರೆ, ಮತ್ತೊಂದು ಭಾಷೆಯಲ್ಲಿ ಹೇಳಿದ್ರೆ ಆತ್ಮಿಕವಾದ ಜೀವಿತದ ಒಂದು ದೊಡ್ಡ ಆಘಾತ ಏನಂತಂದರೆ, ಆರಂಭ ದೇವರ ಮೇಲೆ ಭರವಸೆಯಿಟ್ಟು ಓಡುವುದಕ್ಕಾಗಿ ಪ್ರಾರಂಭಿಸಿದವರು, ದೇವರು ಸಕಲ ಅನುಕೂಲತೆಗಳನ್ನು ದೇವರು ಒಂದರ ನಂತರವಾಗಿ ಒಂದು ನಮ್ಮ ಜೀವಿತದಲ್ಲಿ ಬರ ಮಾಡಿದಾಗ ನಿಧಾನವಾಗಿ ನಮ್ಮ ಭರವಸೆ ಎತ್ತ ಕಡೆ ಹೋಗುತ್ತದಂದರೆ ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಹೋಗುತ್ತೆ. ನಮ್ಮ ಭರವಸೆ ನಮ್ಮ ಸ್ವಂತ ಮಾತುಗಳ ಮೇಲೆ ಹೋಗುತ್ತೆ. ನಮ್ಮ ಭರವಸೆ ಅನೇಕ ಸಾರಿ ನಮ್ಮ ಸ್ವಂತ ಚಿಂತೆಗಳ ಮೇಲೆ ಇಲ್ಲದಿದ್ದರೆ ನಮ್ಮ ಸುತ್ತುವರಿಯಲ್ಪಟ್ಟಂಥ ಜನರ ಮೇಲೆ ನಮ್ಮ ಸ್ವಂತ ಭರವಸೆ ಅನ್ನೋದು ಹೋಗಿಬಿಡುತ್ತೆ. ಅವರಿದ್ದಾರೆ, ಇವರಿದ್ದಾರೆ, ಅವ್ರು ನಡೆಸ್ತಾರೆ, ಇವ್ರು ನಡೆಸ್ತಾರೆ, ಅವ್ರು ಬೆಳೆಸ್ತಾರೆ, ಅವ್ರು ಕೊಡ್ತಾರೆ, ಇವ್ರು ಕೊಡ್ತಾರೆ, ನಾನು ಮಾಡ್ತೀನಿ, ನನ್ನಿಂದ ಎಲ್ಲ ಸಾಧ್ಯ, ನಾನು ಮಾಡ್ಬೋದು, ನಾನು ಏನು ಬೇಕಾದರೂ ಮಾಡ್ಬೋದು ಎನ್ನುವಂಥ ಒಂದು ಅರಿವಿಗೆ ಅನೇಕರು ತಲುಪ್ತಾರೆ. ಇದು ಆತ್ಮೀಕವಾದ ಜೀವಿತದಲ್ಲಿ ಒಂದು ದೊಡ್ಡ ಅಪಾಯವಾಗಿರುವಂಥದ್ದಾಗಿರ್ತದೆ. ಅದರಿಂದಲೇ ದೇವರ ವಾಕ್ಯ ನಮಗೆ ಯೆರೆಮೀಯನು ಬರೆದಂಥ ಪ್ರವಾದಿ ಗ್ರಂಥ 9ನೇ ಅಧ್ಯಾಯದ ವಚನದಿಂದ ಓದಿಕೊಂಡು ಬಂದಾಗ ಬೈಬಲ್ ಹೇಳ್ತದೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದೇ ಇರಲಿ. ಹೆಚ್ಚಳ ಪಡುವವನು ಇಹಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯವನ್ನು ನಡೆಸುವ ದೇವರನ್ನು ನಾನು ತಿಳಿದಿದ್ದೇನೆ ಎಂದು ದೇವರಲ್ಲಿ ಹೆಚ್ಚಳ ಪಡಲಿ ಎಂದು ದೇವರ ವಾಕ್ಯ ನಮಗೆ ತಿಳಿಸಿಕೊಡುತ್ತದೆ. ಹಾಗಾದರೆ ದೇವರ ಮಕ್ಕಳು ಗಮನಿಸಿ, ನಾವು ಎಷ್ಟು ಜ್ಞಾನಿ ಆಗಿದ್ದೇವೆ ಅದರಲ್ಲಿ ನಾವು ಹೆಚ್ಚಳ ಪಡಬಾರ್ದು. ನಾವೆಷ್ಟು ಪರಾಕ್ರಮಿಗಳಾಗಿದ್ದೇವೆ ಅದರಲ್ಲಿ ನಾವು ಹೆಚ್ಚಳ ಪಡಬಾರ್ದು. ನಾವು ಎಷ್ಟು ಐಶ್ವರ್ಯವಂತರಾದ್ವಿ ಎನ್ನೋದ್ರ ಕುರಿತಾಗಿ ನಾವು ಹೆಚ್ಚಳ ಪಡಬಾರ್ದು. ನಾವು ಹೆಚ್ಚಳ ಪಡಬೇಕಾದ್ರೆ ಒಂದೇ ಒಂದರಲ್ಲಿ ನಾವು ಹೆಚ್ಚಳ ಪಡಬೇಕು. ಯಾವುದರಲ್ಲಿ ಎಂಬುದಾಗಿ ನಾವು ಗಮನಿಸಿದಾಗ ಇಹಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯವನ್ನು ನಡೆಸುವ ದೇವರನ್ನು ನಾನು ತಿಳಿದಿದ್ದೇನೆ. ಮತ್ತೊಂದು ಆವರ್ತಿ ಹೇಳ್ತಾನೆ, ನಾನು ತಿಳಿದಿದ್ದೇನೆ ಎಂದು ದೇವರಲ್ಲಿ ಹೆಚ್ಚಳ ಪಡಲಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತೆ. ಹಾಗಾದರೆ ನಮ್ಮ ಜೀವಿತದ ನಿರಂತರವಾದ ಭರವಸೆ ಏನಾಗಿದೆ ಅಂದರೆ, ದೇವರನ್ನ ನಾನು ತಿಳಿದಿದ್ದೇನೆ, ದೇವರನ್ನ ನಾನು ಅರಿತಿದ್ದೇನೆ, ದೇವರ ಮೇಲೆ ನಮ್ಮ ಭರವಸೆ ಎಂಬುದಾಗಿ ನಾವು ಯಾವಾಗಲೂ ಕೂಗಿ ಹೇಳೋರಾಗಿರಬೇಕು. ಕೊರಿಂಥ್ಯ ಸಭೆಗೆ ಪೌಲನು ಕೊರಿಂಥ್ಯ ಸಭೆಗೆ ಪತ್ರಿಕೆಯನ್ನು ಬರಿಬೇಕಾದ್ರೆ ಆತನು ಒಂದು ಕಾರ್ಯವನ್ನು ಸಭೆಗೆ ಎಚ್ಚರಿಸ್ತಾನೆ. ಆತನು ಹೇಳ್ತಾನೆ, ಕೊರಿಂಥ್ಯ ಸಭೆ, ನೀವು ಯಾವಾಗಲೂ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾದಂಥ ಸಾಕ್ಷಿಯನ್ನು ನೀವು ಬಿಟ್ಟು ಬಿಡಬಾರದು ಎಂಬುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾನೆ. ಇನ್ನೊಂದು ಸಾರಿ ನಾನು ಹೇಳ್ತಾನೆ, 1 ಕೊರಿಂಥ್ಯ 1ನೇ ಅಧ್ಯಾಯದಲ್ಲಿ ಆತನ 5ನೇ ವಚನದಿಂದ ಓದಿಕೊಂಡು ಬಂದಾಗ ಪೌಲನು ತಾನು ಸಭೆಗೆ ನೆನಪಿಸ್ತಾನೆ. ಏನಂತ ನೆನಪಿಸ್ತಾನೆ ಅಂದರೆ, ಕೊರಿಂಥ್ಯ ಸಭೆಯೇ, ನಿಮ್ಮ ಸಾಕ್ಷಿ ಎನ್ನೋದೇನಾಗಿರ್ಬೇಕಂದ್ರೆ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ಮಾತ್ರವೇ ನಿಮ್ಮ ಸಾಕ್ಷಿ ಆಗಿರಬೇಕು ಎಂಬುದಾಗಿ. ಕಾರಣ ಏನಂತಂದರೆ, ಅನೇಕರು ಬೆಳೆದಾದ್ಮೇಲೆ ಅವ್ರ ಸಾಕ್ಷಿ ಏನಾಗಿರುತ್ತಂದರೆ, ನಾನು ಕಾರ್ ತಗೊಂಡಿದ್ದೀನಿ ಎನ್ನೋದು ಅವ್ರ ಸಾಕ್ಷಿ, ನಾನು ಮನೆ ಕಟ್ಟಿದ್ದೀನಿ ಎನ್ನೋದು ಅವ್ರ ಸಾಕ್ಷಿ, ನನಗೆ ಕೆಲಸ ಸಿಕ್ಕಿದೆ ಎನ್ನೋದು ಅವ್ರಿಗೆ ಸಾಕ್ಷಿ. ನೀವು ಯಾರು ಸ್ತೋತ್ರ ಹೇಳದೇ ಇದ್ದಾಗ, ನಾನು 1 kg ಒಡವೆ ತಗೊಂಡೆ ಎನ್ನೋದು ಅವ್ರ ಸಾಕ್ಷಿ, ನಾನು ನಡ್ಕೋ ಬರ್ತಾ ಇದ್ದೆ, ಈಗ ಕಾರಲ್ಲಿ ಬರ್ತಾ ಇದ್ದೀನಿ ಎನ್ನೋದು ಅವ್ರ ಸಾಕ್ಷಿ. ಆದರೆ ಅನೇಕರು ಮುಖ್ಯ ಸಾಕ್ಷಿಯೇ ಬಿಟ್ಬಿಟ್ಟಿದ್ದಾರೆ. ಯಾವ ಸಾಕ್ಷಿ ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದ ಸಾಕ್ಷಿ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನಿನಗೆ ಎಷ್ಟೇ ಕಾರ್ ಬಂದರೂ ಯೇಸು ಕ್ರಿಸ್ತನ ಕುರಿತಾದ ಸಾಕ್ಷಿ ಇಲ್ಲ ಅಂದರೆ ಅದು ನಿಜವಾದ ಸಾಕ್ಷಿ ಅಲ್ಲ.
ಯಾರು ಸ್ತೋತ್ರ ಹೇಳಲಿಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ನೀವು ಎಷ್ಟೇ ಅರಮನೆ ಕಟ್ಟಿದ್ರೂ ಸಹ ಯೇಸು ಕ್ರಿಸ್ತನ ಕುರಿತಾದಂಥ ನಿನಗೆ ಸಾಕ್ಷಿ ಇಲ್ಲ ಅಂತಂದರೆ ಮನೆ ಕಟ್ಟಿದ್ದು ನಿಜವಾದಂಥ ಸಾಕ್ಷಿ ಅಲ್ಲ. ನೀನು ಎಷ್ಟೇ ಕೋಟ್ಯಾಧಿಪತಿ ಆದರೂ ಸಹ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ನೀನು ಸಾಕ್ಷಿ ಹೇಳದೆ ಇದ್ದರೆ, ನಾನು ಒಂದು ಕಾರ್ ಹೇಳ್ತೇನೆ, ಅದು ನಿಜವಾದಂಥ ಸಾಕ್ಷಿ ಅಲ್ಲ. ಅನೇಕರಿಗೆ ಮನೆ ಕಟ್ಟಿದ್ರ ಕುರಿತಾದಂಥ ಸಾಕ್ಷಿ ಇದೆ, ಅನೇಕರಿಗೆ ಕಾರ್ ತಗೊಂಡಿರೋದ್ರ ಕುರಿತಾದಂಥ ಸಾಕ್ಷಿ ಇದೆ, ಅನೇಕರಿಗೆ ನನಗೆ ಒಳ್ಳೆ ಕೆಲಸ ಸಿಕ್ತು, ನನಗೆ ಬಿಸ್ನೆಸ್ ಆದ ಅನ್ನೋದ್ರ ಕುರಿತಾಗಿ ಸಾಕ್ಷಿ ಇದೆ. ಪೌಲನ್ ಹೇಳ್ತಾನೆ, ಅದಲ್ಲ ನಿಮ್ಮ ಸಾಕ್ಷಿ. ನಿಮ್ಮ ಸಾಕ್ಷಿ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾಗಿ ಆಗಿರಬೇಕು. ಇವತ್ತು ದೇವರ ಮೇಲಿರುವಂಥ ಭರವಸೆಯ ವಿಶೇಷತೆ ಏನಂತಂದರೆ, ನೀನು ಯಾವಾಗಲೂ ನಿನ್ನನ್ನು ರಕ್ಷಿಸಿದ ದೇವರ ಕುರಿತಾಗಿ ಮಾತಾಡ್ತಾ ಇರ್ತಿ. ನೀನು ಯಾವಾಗಲೂ ನಿನ್ನನ್ನು ಪಾಪದಿಂದಲೂ ಶಾಪದಿಂದಲೂ ರೋಗದಿಂದಲೂ ನಿನ್ನನ್ನು ಬಿಡಿಸಿ ನಿನ್ನನ್ನು ನಿತ್ಯ ಜೀವಕ್ಕೆ ಪಾತ್ರನಾಗಿ ಮಾರ್ಪಡಿಸಿದಂಥ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾದಂಥ ಸಾಕ್ಷಿ ನಿನ್ನ ಬಾಯಲ್ಲಿ ಇರುತ್ತದೆ. ಒಂದು ಪಕ್ಷ ಕರ್ತನಾದಂಥ ಯೇಸು ಕ್ರಿಸ್ತನ ಕುರಿತಾದಂಥ ಸಾಕ್ಷಿ ನಿನ್ನ ಬಾಯಲ್ಲಿ ಇಲ್ಲದೆ ಇದ್ದರೆ, ಲೆವೋದಿಕೋ ಸಭೆಯ ಹಾಗೆ ನೀನು ಮಾತಾಡ್ತೀಯ. ಏನಂತ ಮಾತಾಡ್ತೀಯ? ನನ್ನ ಐಶ್ವರ್ಯವಂತನು, ನನ್ನ ಸೌಭಾಗ್ಯನು, ಯಾವ ಕೊರತೆ ಇಲ್ಲದವನು, ನನಗೆಲ್ಲ ಇದೆ, ನನಗೆ ಅದಿದೆ ಇದಿದೆ ಅಂತ ದೇವರು ಹೇಳ್ತಾನೆ. ಲೆವೋದಿಕ ಸಭೆ, ನಿನ್ನ ಕುರಿತಾಗಿ ಮಾತಾಡೋದಕ್ಕಲ್ಲ ನಾನು ನಿನ್ನನ್ನು ಕರೆದಿದ್ದು, ನನ್ನ ಕುರಿತಾಗಿ ಮಾತಾಡೋದಕ್ಕೆ ನಾನು ನಿನ್ನನ್ನು ಕರೆದಿದ್ದು. ನಿನ್ನ ಕುರಿತಾಗಿ ನೀನು ಮಾತಾಡ್ತಾ ಇದ್ರೆ ಅದರ ಅರ್ಥ ಏನು? ನೀನು ದೌರ್ಭಾಗ್ಯನು, ನೀನು ದರಿದ್ರನು, ನೀನು ಕುರುಡನು, ನೀನು ಬಟ್ಟೆ ಇಲ್ಲದವನು ಎಂಬುದಾಗಿ ದೇವರು ಹೇಳ್ತಾನೆ. ನಮ್ಮ ಪ್ರತಿಯೊಬ್ಬರ ಸಾಕ್ಷಿ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಆಗಿರಬೇಕು. ನನ್ನ ಸಂದೇಶದ ಭಾಗದ ಆಳದ ಕಡೆ ನಾನು ನಿಮ್ಮನ್ನು ನಡೆಸಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. ಇವತ್ತು ಅನೇಕ ಆತ್ಮಿಕ ಲೋಕದಲ್ಲಿ ಉಂಟಾಗುತ್ತಿರುವಂಥ ದೊಡ್ಡ ಆಘಾತ ಏನಂತಂದ್ರೆ, ಕಾರ್ ಹೆಂಗ್ ತಗೊಂಡ್ರಿ ಅಂತ ಹೇಳ್ರಿ ಅಂದ್ರೆ ಹೇಳ್ತಾರೆ, ಆದ್ರೆ ಯೇಸು ಸ್ವಾಮಿ ಬಗ್ಗೆ ಹೇಳ್ರಿ ಅಂದ್ರೆ ಹೇಳಲ್ಲ. ನೀ ಯಾರು ಸ್ತೋತ್ರ ಹೇಳದೆ ಇದ್ದಾಗ ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಕಾರ್ ಹೆಂಗ್ ತಗೊಂಡ್ರಿ ಅಂತ ಹೇಳ್ರಿ ಅಂದ್ರೆ ಬೇಕಾದ್ರೆ ಅದರ ರೂಟ್ ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿ ನಿನ್ನ ಜೀವನದಲ್ಲಿ ಏನ್ ಮಾಡಿದ್ದಾನೆ, ಯೇಸು ಸ್ವಾಮಿ ನಿನ್ನನ್ನು ಹೇಗೆ ರಕ್ಷಿಸಿದನು, ಯೇಸು ಸ್ವಾಮಿ ನಿಮ್ಮನ್ನು ಹೇಗೆ ನಡೆಸಿದನು ಅಂತ ಹೇಳ್ರಿ ಅಂತ ಹೇಳಿದ್ರೆ ಅನೇಕರಿಗೆ ಹೇಳೋದಕ್ಕೆ ಬಹಳ ಕಷ್ಟ. ಯಾಕೆ ಅಂತಂದ್ರೆ ಅವರಿಗೆ ಕಾರ್ ಸಂಪಾದನೆ ಮಾಡಿದ್ದು ಅವರಿಗೆ ಬಹಳ ಸಂತೋಷ, ಕ್ರಿಸ್ತನನ್ನು ಸಂಪಾದನೆ ಮಾಡೋದನ್ನು ಮರೆತು ಬಿಟ್ರು. ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ಮಕ್ಕಳೇ, ನಾವು ಹಿಂತಿರುಗಿ ಬರಬೇಕು, ಎತ್ತ ಕಡೆ ಹಿಂತಿರುಗಿ ಬರಬೇಕು. ನಮ್ಮ ಸಂಪೂರ್ಣ ಭರವಸೆ ದೇವರ ಮೇಲೆ ಆಗಿರಬೇಕು. ಈ ಉಪವಾಸ ಪ್ರಾರ್ಥನೆಯಲ್ಲಿ ಕರ್ತನು ನಮಗೆ ಆ ವಾಕ್ಯದಿಂದ ಆ ಜ್ಞಾನವನ್ನು, ಸಾಮರ್ಥ್ಯವನ್ನು ದೇವರು ನಮಗೆ ಕೊಡಲಿ. ನಾನು ಇನ್ನೊಂದು ಸಾರಿ ನಾನು ಹೇಳ್ತೇನೆ, ನಾವು ಏನಾಗಿದ್ದೇವೋ ಅದರಲ್ಲಿ ನಾವು ಸಂತೋಷ ಪಡೋದಕ್ಕಾಗಿ ಪ್ರಾರಂಭಿಸಿದ್ರೆ ನಾವು ದೊಡ್ಡ ಅಪಾಯದಲ್ಲಾಗಿದ್ದೇವೆ. ನಮ್ಮನ್ನು ಏನಾಗಿ ಮಾಡುವವನಾಗಿದ್ದಾನೆ ಕ್ರಿಸ್ತನನ್ನು ಅರಿಯುವುದಕ್ಕಾಗಿ ನಾವು ಹೆಚ್ಚಾಗಿ ಪ್ರಯತ್ನ ಮಾಡಿದ್ರೆ ನಮ್ಮಷ್ಟು ಧನ್ಯರು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ದೇವರ ವಾಕ್ಯದಲ್ಲಿ ಒಂದೆರಡು ಕಾರ್ಯವನ್ನು ನಿಮ್ಮ ನೆನಪಿಗೆ ನಾನು ತರಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. 118ನೇ ಕೀರ್ತನೆ 8 ಮತ್ತು 9ನೇ ವಚನ. 8 ಮತ್ತು 9ನೇ ವಚನದಲ್ಲಿ ಗಮನಿಸ್ತೇವೆ. ಎಲ್ಲರೂ ನನ್ನ ಸಂಗಡ ಹೇಳ್ರಿ, ಮನುಷ್ಯರಲ್ಲಿ, ನಾನು ಸರಿ ಗಟ್ಟಿಯಾಗಿ ಹೇಳ್ರಿ, ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಹಾಗಾದರೆ ಇವತ್ತು ನಾನು ನಿಮಗೆ ಒಳ್ಳೆ ಕೆಲಸ ಹೇಳ್ತಾ ಇದ್ದೀನಿ, ಒಳ್ಳೆ ಕಾರ್ಯ ಹೇಳ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ಭಾಳ ಒಳ್ಳೆ ಕೆಲಸ ಏನು ಗೊತ್ತಾ? ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ದೇವರ ಮೇಲೆ ಭರವಸೆ ಇಡೋದು ಒಳ್ಳೆಯದಾಗಿರುತ್ತೆ. ಇನ್ನೊಂದು ಸಾರಿ ಅದ ನಂಬರ್ ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಾನು ಇನ್ನೊಂದು ಸಾರಿ ಹೇಳ್ತೇನೆ, ಪ್ರಭುಗಳಲ್ಲಿ ಭರವಸೆ ಇಡೋದಕ್ಕಿಂತ, ಮನುಷ್ಯರಲ್ಲಿ ಭರವಸೆ ಇಡೋದಕ್ಕಿಂತ ಕರ್ತನಲ್ಲಿ ಭರವಸೆ ಇಡೋದು ಅದು ತುಂಬನೇ ಒಳ್ಳೆಯದಾಗಿರುತ್ತೆ. ಯಾಕಂದರೆ ಮನುಷ್ಯರ ಮೇಲೆ ಭರವಸೆ ಇಟ್ಟವರು ಲಜ್ಜೆಗೀಡಾಗಿ ಹೋಗ್ತಾರೆ. ಆದರೆ ದೇವರ ಮೇಲೆ ಭರವಸೆ ಇಟ್ಟವನು ಒಂದು ಕಾಲದಲ್ಲಿ ಲಜ್ಜೆಗೀಡಾಗಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ದೇವರ ಮೇಲೆ ಭರವಸೆ ಇಟ್ಟವನ ಜೀವಿತಗಳಲ್ಲಿ ದೇವರು ಅವನಿಗಾಗಿ ಮಹತ್ತಾದ ಕಾರ್ಯಗಳನ್ನು ಮಾಡೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಯಾವ ವಿಷಯದೊಟ್ಟಿಗೆ ಇಲ್ಲಿ ಬಂದಿದ್ದೀರೋ ನನಗೆ ಗೊತ್ತಿಲ್ಲ,
ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಮನುಷ್ಯರ ಮೇಲೆ ಭರವಸೆ ಇಟ್ಟು ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರು ನನಗಿದ್ದಾರೆ, ಇವ್ರು ನನಗಿದ್ದಾರೆ ಎನ್ನುವಂತ ಚಿಂತೆಯಲ್ಲಿ ಯಾರಾದ್ರೂ ಕುಳಿತಿದ್ರೆ ಈ ಸಂದೇಶದ ಆರಂಭದ ಸಮಯದಲ್ಲಿ ಒಂದು ಮಾತು ದೇವರ ಸಮ್ಮುಖದಲ್ಲಿ ಕೂಗಿ ಹೇಳ್ರಿ, ಇಲ್ಲಪ್ಪ ನನ್ನನ್ನು ಕ್ಷಮಿಸು, ನನ್ನ ಭರವಸೆ ಮನುಷ್ಯನ ಮೇಲೆ ಅಲ್ಲ, ನನ್ನ ಭರವಸೆ ತೋಳ ಮೇಲೆ ಅಲ್ಲ, ನನ್ನ ಭರವಸೆ ಯಾವುದೇ ವಿಧ ವ್ಯಕ್ತಿಗಳ ಮೇಲೆ ಅಲ್ಲ, ನನ್ನ ಭರವಸೆ 100% ನಿನ್ನ ಮೇಲೆ ಮಾತ್ರ ದೇವರೇ ಎಂದು ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ನಮ್ಮ ಮನಸ್ಸುಗಳಲ್ಲಿ, ನಮ್ಮ ಚಿಂತೆಗಳಲ್ಲಿ, ನಮ್ಮ ನಂಬಿಕೆಗಳಲ್ಲಿ ಯಾವುದಾದ್ರೂ ಮನುಷ್ಯನ ಒಂದು 5% 25% 1% ಏನಾದ್ರೂ ನಾವು ಅಡಗಿಸಿಟ್ಟಿದ್ರೆ ಯೇಸುವಿನ ನಾಮದಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ಅದೆಲ್ಲ ಅಳೆದು ಹೋಗಲಿ. ನಮ್ಮ 100% ಭರವಸೆ ದೇವರ ಮೇಲೆ ಮಾತ್ರ ಆಗಿರಲಿ. ನಾನು ಇನ್ನೊಂದ್ಸಾರಿ ಹೇಳ್ತೇನೆ, ನಮ್ಮ 100% ಭರವಸೆ ಅದು ದೇವರ ಮೇಲೆ ಮಾತ್ರವಾಗಿರಲಿ. ನನಗಾಗಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ, ನಾನು ಆತನ ಮೇಲೆ ಭರವಸೆ ಇಟ್ಟಿದ್ದೇನೆ, ನಾನು ಎಂದಿಗೂ ಲೆಚ್ಚಗೀಡಾಗಿ ಹೋಗೋದಿಲ್ಲ ಎಂದು ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹಿಬ್ರು ಪದದಲ್ಲಿ ಭರವಸೆ, ಟ್ರಸ್ಟ್ ಎನ್ನುವಂತ ಪದಕ್ಕೆ ಉಪಯೋಗಿಸಲ್ಪಟ್ಟಂತ ಒಂದು ಪದ ಬಾಚಾಕ ಅಂತ. ಬಾಚಾಕ ಎನ್ನುವುದಾದ್ರೆ ಏನಂದ್ರೆ ಒಬ್ಬನ ಕೈಯಲ್ಲಿ ಸಂಪೂರ್ಣವಾಗಿ ನೀನು ಬೀಳು ಎನ್ನುವುದು. ಇನ್ನೊಂದ್ಸರಿ ನಾನು ಹೇಳ್ತೇನೆ, ಒಬ್ಬನ ಕೈಯಲ್ಲಿ ನೀನು ಸಂಪೂರ್ಣವಾಗಿ ಬೀಳು ಎನ್ನುವಂಥದ್ದು. ಈ ಚಿಕ್ಕ ಮಕ್ಕಳನ್ನೆಲ್ಲ ನಾವು ನೋಡಿದ್ದೀವಿ. ಒಂದು ಪಕ್ಷ ಚಿಕ್ಕ ಮಗುನೇನಾದರೂ ಈ ಸ್ಟೇಜ್ ಮೇಲೆ ನಿಲ್ಲಿಸಿ ಆ ಮಗು ಭರವಸೆ ಇಟ್ಟಂತ ಒಂದು ವ್ಯಕ್ತಿ ಏನಾದರೂ ಕೈ ಚಾಚಿ ಬಾ ಅಂತ ಕರೆದ್ರೆ ಸಾಕು, ಬಾ ಅಂತ ಕರೆಯೋ ಅವಶ್ಯಕತೆನೇ ಇಲ್ಲ, ಕೈ ಚಾಚಿದ್ರೆ ಸಾಕು, ಆ ಮಗು ಏನು ಮಾಡುತ್ತೆ ಅಂದರೆ ದಿಢೀರಂತ ಜಿಗಿಯುತ್ತೆ. ನಾನು ಕೇಳ್ತೀನಿ, ಆ ಮಗುಗೆ ನಿನಗೆ ಏನಕ್ಕೆ ಭರವಸೆ ಅಂದರೆ ಅದು ಕೇಳುವಂಥ ಒಂದೇ ಒಂದು ಪದ, ನನ್ನನ್ನು ಪ್ರೀತಿ ಮಾಡಿರೋದ್ರಿಂದನೇ ಕೈ ಚಾಚಿರೋದು, ನನ್ನನ್ನು ಪ್ರೀತಿ ಮಾಡಿ ಕೈ ಚಾಚಿರೋದ್ರಿಂದ ಆ ಕೈ ನನ್ನನ್ನು ಎಂದಿಗೂ ಮೋಸ ಮಾಡೋದಿಲ್ಲ, ಅದು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ದಿಢೀರಂತ ಜಿಗಿದು ಬಿಡುತ್ತೆ. ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಅದರ ಅರ್ಥ ಏನು? ನನ್ನ ಕಡೆ ಕೈ ಚಾಚಿದಂಥ ಕೈಗೆ ನಾನು ಬಿದ್ದಾಗ ನನ್ನನ್ನು ನೆಲಕ್ಕೆ ಬೀಳೋದಿಲ್ಲ, ನನ್ನನ್ನು ಹಿಡಿದು ಮೇಲೆತ್ತುವಂಥದ್ದಾಗಿರುತ್ತೆ. ಇವತ್ತು ನಾನು ಹೇಳ್ತೇನೆ, ನೀವು ದೇವರ ಕೈಗಳಲ್ಲಿ ನಾವು ಬಿದ್ದರೆ ಹಿಂದೆ ಮುಂದೆ ನೋಡಬಾರ್ದು. ದೇವರು ಮಾಡ್ತಾನ, ದೇವರ ಕೈಯಲ್ಲಿ ಆಗುತ್ತಾ, ದೇವ್ರು ನೆರವೇರಿಸ್ತಾನ, ದೇವ್ರು ಮಾಡ್ಬೋದಾ, ಹಿಂದೆ ಮುಂದೆ ಯೋಚನೆ ಮಾಡಿ ನಾವು ಜಿಗಿಯೋರಾಗಿರಬಾರ್ದು. ನಮಗಾಗಿ ಶಿಲುಬೆಯಲ್ಲಿ ಆಲ್ರೆಡಿ ಕೈ ಚಾಚಲ್ಪಟ್ಟಿದೆ. ನನಗಾಗಿ ನಿನಗಾಗಿ ಕರ್ತನಾದಂಥ ಯೇಸು ಕ್ರಿಸ್ತನ ಕೈ ಆಲ್ರೆಡಿ ಶಿಲುಬೆ ಮೇಲೆ ಚಾಚಲ್ಪಟ್ಟಿದೆ. ನಾವು ಮಾಡಬೇಕಾದ ಒಂದೇ ಒಂದು ಕಾರ್ಯ, ದೇವರು ಮಾಡ್ತಾನ, ದೇವರ ಕೈಯಲ್ಲಿ ಆಗುತ್ತಾ, ದೇವರಿಂದ ಸಾಧ್ಯನಾ ಎನ್ನೋದು ಹಿಂದೆ ಮುಂದೆ ನೋಡಬಾರ್ದು. ಆತನ ಕೈಗಳಲ್ಲಿ ಬೀಳಬೇಕು. ದೇವರೇ, ನನ್ನನ್ನು ಕಾಪಾಡೋನು ನೀನು, ನನ್ನನ್ನು ನಡೆಸುವವನು ನೀನು, ನನಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಂತ ದೇವರು ನೀನಾಗಿದೆಯಾ. ಪ್ರಾಣವನ್ನೇ ಕೊಟ್ಟ ಮೇಲೆ ಉಳಿದದ್ದನ್ನು ನೀನು ಕೊಡದೇ ಇರ್ತೀಯ. ಪ್ರಾಣವನ್ನು ಕೊಟ್ಟ ಮೇಲೆ ನೀನು ಸಮಸ್ತವನ್ನು ದಯಪಾಲಿಸೋದಕ್ಕೆ ನೀನು ಶಕ್ತನಾಗಿದೀಯ. ಆದ್ರಿಂದ ನಾನು ಹಿಂದೆ ಮುಂದೆ ನೋಡೋದಿಲ್ಲ, ನಿನ್ನ ಬಾಹುವಿನಲ್ಲಿ ನನ್ನನ್ನೇ ನಾನು ಒಪ್ಪಿಸುತ್ತೇನೆ ಎಂಬುದಾಗಿ 100% ನೀವು ದೇವರ ಕೈಗಳಲ್ಲಿ ನೀವು ಬೀಳುವುದಕ್ಕಾಗಿ ಒಪ್ಪಿಸಿಕೊಟ್ರೆ ಅದನ್ನೇ ಹೇಳೋದು ಭರವಸೆ ಎಂಬುದಾಗಿ. ಇವತ್ತು ದೇವರ ಆತ್ಮನು ಕೆಲವರನ್ನ ನೋಡಿ ಆತನ ಹೇಳ್ತಾ ಇದ್ದಾನೆ, ಅನೇಕ ಸಾರಿ ದೇವರು ನಿನ್ನ ಕಡೆ ಕೈ ಚಾಚಿದ, ಆದ್ರೆ ದೇವರ ಕೈಯಲ್ಲಿ ಬರೋದಕ್ಕೆ ಅನೇಕರಿಗೆ ಮನಸ್ಸಿಲ್ಲ. ಅನೇಕ ಸಾರಿ ದೇವರು ನಿನ್ನನ್ನು ಕರೆದ, ಆದ್ರೆ ದೇವರ ಕೈಗಳಲ್ಲಿ ನೀನು ಬೀಳೋದಕ್ಕೆ ನಿನಗೆ ಮನಸ್ಸಿಲ್ಲ. ಅವರಿದ್ದಾರೆ, ಇವರಿದ್ದಾರೆ, ಅವ್ರು ನಡೆಸ್ತಾರೆ, ಇವ್ರು ನಡೆಸ್ತಾರೆ ಅನ್ನೋ ಚಿಂತೆಯಲ್ಲಿ ದೇವರ ಮೇಲೆ ಭರವಸೆ ಇಡದಂತೆ ದೇವರ ಪ್ರಸನ್ನತೆಯಿಂದ ದೂರವಾಗ್ತಾ ಇದೆಯಾ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಯೇಸುವಿನ ನಾಮದಲ್ಲಿ ಕೂಗಿ ಹೇಳ್ತಾ ಇದ್ದಾನೆ, ದೇವರು ನಿನ್ನನ್ನು ಮತ್ತೊಂದು ಆವರ್ತಿ ಕರೀತಾ ಇದ್ದಾನೆ. ದೇವರು ಹೇಳ್ತಾನೆ, ಇದುವರೆಗೂ ನಾನು ನಿನ್ನನ್ನು ನಡೆಸಿದ್ದೇನೆ, ಇನ್ನು ಮುಂದೆಯೂ ನಾನು ನಿನ್ನನ್ನು ನಡೆಸುತ್ತೇನೆ. ಇದುವರೆಗೂ ನಾನು ನಿನ್ನನ್ನು ಬಲಪಡಿಸಿದ್ದೇನೆ, ಇನ್ನು ಮುಂದೆಯೂ ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಇದುವರೆಗೂ ನಾನು ನಿನ್ನ ಜೀವನದಲ್ಲಿ ಅದ್ಭುತವನ್ನು ಮಾಡಿದ್ದೇನೆ, ಈಗಲೂ ನಾನು ನಿನ್ನನ್ನು ಎಂದಿಗೂ ತಲೆ ತಗ್ಗೋದಕ್ಕೆ ನಾನು ಅನುಮತಿ ಕೊಡೋದಿಲ್ಲ. ನಿನ್ನ ತಲೆಯನ್ನು ಎತ್ತುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಇವತ್ತು ಕರ್ತನು ನಿಮ್ಮನ್ನು ನೋಡಿ ಹೇಳುತ್ತಿರುವಂತ ಒಂದೇ ಒಂದು ಪದ, ನಾನು ಕೈ ಚಾಚಿದ್ದೇನೆ. ನನ್ನ ಬಾಹುವಿನ ಬಳಿಗೆ ಬರೋದಕ್ಕೆ ನಿನಗೆ ಮನಸ್ಸಿರುವುದಾದ್ರೆ ದೇವರು ಹೇಳ್ತಾ ಇದ್ದೇನೆ, ಬಾ, ನಾನು ನಿನಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ. ಅದು ನಂಬುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಆಮೇನ್ ಹೇಳಲಿ. ಭರವಸೆ ಅಂದರೆ ದೇವರ ಬಾಹುವಿನ ಕೈಯಲ್ಲಿ, ದೇವರ ಕೈಗಳಲ್ಲಿ 100% 100%
ನಮ್ಮನ್ನು ನಾವು ಒಪ್ಪಿಸಿಕೊಡುವಂಥದ್ದು. ಹಿಂದೆನೂ ಯೋಚನೆ ಮಾಡೋದಿಲ್ಲ, ಮುಂದೆನೂ ಯೋಚನೆ ಮಾಡೋದಿಲ್ಲ, ಏನಂತ ಯೋಚನೆ ಮಾಡೋದಿಲ್ಲ. ದಿಢೀರಂತ ಒಂದು ಆಕ್ಷನ್, ತಕ್ಷಣ ಒಂದು ಕ್ರಿಯೆ, ತಕ್ಷಣ ಒಂದು 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 ಏನಂತ ಹೇಳ್ತಾರೆ, ತಕ್ಷಣ ಒಂದು ಜಿಗಿಯುವಿಕೆನೆ ಕುರಿತಾಗಿ ಹೇಳೋದು ಭರವಸೆ. ಭರವಸೆ ಅಂತಂದಾಗ ಯೋಚನೆ ಮಾಡಿ ಮಾಡುವಂಥದ್ದಲ್ಲ, ಭರವಸೆ ಅಂತಂದಾಗ ಜಿಗಿದು ಮಾಡುವಂಥದ್ದು. ಸತ್ಯವೇದ ಗ್ರಂಥದಲ್ಲಿ ನಾವು ರಕ್ತ ಕುಷ್ಮ ರೋಗಿಯನ್ನು ನಾವು ಗಮನಿಸ್ತೇವೆ. ಯೇಸು ಬರ್ತಾ ಇದ್ದೀರಿ ಅನ್ನುವಂಥ ಶಬ್ದ ಬಂದಿದೆ ತಡ, ಆಕೆ ಜಿಗದಳು. ಮತ್ತೊಂದು ಆವರ್ತಿ ಯೋಚನೆ ಮಾಡಲಿಲ್ಲ, ಅಯ್ಯೋ 12 ವರ್ಷದಿಂದ ರಕ್ತ ಕುಷ್ಮ ರೋಗ, ನಿಯಮ ಕಲ್ಲೆಸೆದು ಕೊಲ್ಲಬೇಕು ಅಂತ ಹೇಳಿ, ಈಗ ನಾನು ಹೊರಗಡೆ ಹೋದ್ರೆ ಜನ ಕೊಲ್ತಾರ, ನನ್ನನ್ನು ಕಂಡಿಡಿದ್ರೆ ಅವಮಾನ ಆಗುತ್ತಾ, ಬಹಳ ಸೌಖ್ಯ ನಡೀತಿದ್ರೆ ನನಗೆ ತಿರ್ಗಾ ಅವಮಾನದೊಟ್ಟಿಗೆ ಹಿಂತಿರುಗಿ ಬರಬೇಕಾ, ಯೋಚನೆ ಮಾಡಲಿಲ್ಲ. ಒಂದೇ ಒಂದು ಶಬ್ದ, ಯೇಸು ಬರ್ತಾ ಇದ್ದಾನೆ. ಆಕೆ ಹೃದಯದಲ್ಲಿ ಉಂಟಾದ ನಂಬಿಕೆ, ನಾನು ಆತನ ವಸ್ತ್ರದ ತುದಿಯನ್ನು ಮುಟ್ಟಿದ್ರೆ ಸೌಖ್ಯವಾಗ್ತಾನೆ. ಆಕೆ ದಿಢೀರಂತ ಜಿಗಿದಳು. ದಿಢೀರಂತ ಜಿಗಿದಾಗ ದೇವರು ಆಕೆ ನಂಬಿಕೆಯನ್ನ, ಯೇಸುವಿನ ಮೇಲಿಟ್ಟ ಭರವಸೆಯನ್ನ ನನ್ನ ಅಪ್ಪನು ಒಂದು ಕಾಲದಲ್ಲಿ ವ್ಯರ್ಥ ಮಾಡಲಿಲ್ಲ. ಆಕೆ ಇಟ್ಟಂತ ಭರವಸೆಯನ್ನ, ಆಕೆ ಇಟ್ಟಂತ ನಂಬಿಕೆನ ನನ್ನ ಅಪ್ಪನು ಪೂರೈಸಿದನು. ಕಾರಣ 2 ನಿಮಿಷ ಆಕೆ ಯೋಚನೆ ಮಾಡಲಿಲ್ಲ. ದಿಢೀರಂತ ಬಾಗಿಲು ತೆಗೆದುಕೊಂಡು ಯೇಸುವಿನ ಬಳಿಗೆ ಬಂದಳು. ಜಕ್ಕಾಯಿನ ಆಲದ ಮರವನ್ನು ಹತ್ತು ಕುಳಿತುಕೊಂಡಿದ್ದಾನೆ. ಯೇಸು ಅವನನ್ನು ನೋಡಿ ಹೇಳಿದನು, ತಟ್ಟನೆ ಇಳಿದು ಬಾ. ಅದರ ಅರ್ಥ ಏಣಿ ಹಾಕೊಂಡು ಇಳಿದು ಬಾ ಅಂತಲ್ಲ, ಯೇಸು ಹೇಳಿದ್ದು ತಟ್ಟನೆ ಇಳಿದು ಬಾ, ತಟ್ಟನೆ ಇಳಿದು ಬಾ ಅಂತ ಹೇಳಿದೆ ತಡ. ಅವನು ಆಲದ ಮರ ಎನ್ನೋದು ಬಹಳ ಎತ್ತರ ಇರೋದು. ಅವನು ಏಣಿ ಎಲ್ಲಿ ಬರುತ್ತೆ, ಯಾರು ತರ್ತಾರೆ ಅಂತ ಯೋಚನೆ ಮಾಡಿಲ್ಲ. ಅವನು ಗೊತ್ತು, ತಟ್ಟರಿ ಅಂದ್ರೆ ತಟ್ಟನೆ. ಅದರ ಅರ್ಥ ಮೇಲಿಂದ ಕೆಳಗಡೆ ಬಿದ್ದು ಕಾಲು ಮುರಿದ್ರು ಸೌಖ್ಯ ಮಾಡಕ್ಕೆ ಯೇಸು ಸ್ವಾಮಿ ಇದ್ದಾನೆ. ಕಾರಣ ಕೈ ಚಾಚಿದವನು ಮನುಷ್ಯನಲ್ಲ, ಕೈ ಚಾಚಿದವನು ದೇವರಾಗಿರೋದ್ರಿಂದ ಆತನ ತಟ್ಟನೆ ಅಂತ ಹೇಳಿದಾಗ ನಾನು ಇನ್ನ ಏಣಿ ಹುಡ್ಕೊಂಡು ಇರಬಾರ್ದು, ಮೀನಾಮೇಷ ಎಣಿಸಬಾರ್ದು. ತಟ್ಟನೆ ಅಂತ ಹೇಳಿದಾಗ ತಟ್ಟನೆ ಇಳಿದು ಬರಬೇಕು, ತಟ್ಟನೆ ಇಳಿದು ಬರಬೇಕು. ಇವತ್ತು ಯೇಸುವಿನ ನಾಮದಲ್ಲಿ ಕೂಗಿ ಹೇಳ್ತಾ ಇದ್ದಾನೆ. ಇವತ್ತು ಕೆಲವರನ್ನ ನೋಡಿ ದೇವರು ಹೇಳ್ತಾ ಇದ್ದಾನೆ, ತಟ್ಟನೆ ಇಳಿದು ಬಾ. ಈ ರಾತ್ರಿ ನಾನು ನಿನ್ನ ಮನೆಯಲ್ಲಿ ಇಳಿಕೊಳ್ಳಬೇಕಾಗಿದೆ. ಅದರ ಅರ್ಥ ದೇವರ ಮೇಲೆ ಭರವಸೆ ಇಟ್ಟು ನೀನು ಇಳಿದು ಬರೋದಕ್ಕೆ ಸಾಧ್ಯವಾದ್ರೆ ನಿನ್ನ ಮನೆಯಲ್ಲಿ ಇವತ್ತೊಂದು ಅದ್ಭುತ ಇದೆ. ಜಕ್ಕಾಯ ತಟ್ಟನೆ ಇಳಿದು ಬಂದನು. ಬೈಬಲಲ್ಲಿ ನಾವು ಗಮನಿಸಿದಾಗ ಭರವಸೆಯ ವಿಶೇಷತೆ ದಿಢೀರ್ ತಕ್ಷಣವಾಗಿ ಒಂದು ಆಕ್ಷನ್. ಅದರ ಅರ್ಥ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ದಿಢೀರ್ ಅಂತ ಜಿಗಿತಾ ಇರುವಂಥದ್ದು. ಅದರಿಂದಲೇ ದೇವರ ವಾಕ್ಯದಲ್ಲಿ 1-2 ವಚನವನ್ನು ನಿಮ್ಮ ಮುಂದೆ ನಾನು ತಿಳಿಸ್ಲಿಕ್ಕಾಗಿ ನಾನು ಇಷ್ಟಪಡ್ತೇನೆ. 84ನೇ ಕೀರ್ತನೆಯನ್ನು ಓದಿದಾಗ ಅದರ 12ನೇ ವಚನ ಹೇಳುತ್ತದೆ, ಸೈನ್ಯಾಧೀಶ್ವರನಾದ ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವವನು ಧನ್ಯನು ಎಂಬುದಾಗಿ. ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಧನ್ಯನು ಎಂಬುದಾಗಿ. ಬ್ಲೆಸ್ಸೆಡ್, ಧನ್ಯನು. ನಾನು ಧ್ಯಾನಿಸ್ತಾ ಇದ್ದೆ, ಬೈಬಲಲ್ಲಿ ಅನೇಕ ಕಡೆ ಧನ್ಯನು ಎನ್ನುವಂಥ ಪದ ಉಚ್ಚರಿಸಲ್ಪಟ್ಟಿದೆ. ಸುಮ್ಮನೆ ಒಬ್ಬನನ್ನ ಧನ್ಯನು ಅಂತ ಕರೀತಾರಾ ಅಂತ ಹೇಳಿ ಬೈಬಲಲ್ಲಿ ನಾನು ಹುಡುಕ್ಲಿಕ್ಕಾಗಿ ಪ್ರಾರಂಭಿಸಿದೆ. ಬ್ಲೆಸ್ಸೆಡ್, ಧನ್ಯನು ಅಂತ ಒಬ್ಬನನ್ನು ಕರಿಬೇಕಾದ್ರೆ ಸುಮ್ಮನೆ ಧನ್ಯನು ಅಂತ ಕರೆಯೋಕ್ಕಾಗಲ್ಲ. ಧನ್ಯನು ಅಂತ ಒಬ್ಬನನ್ನು ಕರಿಬೇಕಾದ್ರೆ ಅವನು ಕೆಲವೊಂದನ್ನು ಜಯಿಸಿ ಬರಬೇಕು. ಇನ್ನೊಂದು ಸಾರಿ ನಾನು ಹೇಳ್ತೇನೆ, ಒಬ್ಬನನ್ನ ಧನ್ಯನು ಅಂತ ಹೇಳಬೇಕಾದ್ರೆ ಅದರ ಅರ್ಥ ಏನಂದ್ರೆ ಅವನು ಕೆಲವೊಂದನ್ನು ಜಯಿಸಿ ಅವನು ಬರಬೇಕು. ಕೆಲವೊಂದನ್ನು ಜಯಿಸಿ ಅವನು ಬರುವುದಾದರೆ ಮಾತ್ರನೇ ಅವನು ಧನ್ಯನು ಎಂದು ಹೇಳೋದಕ್ಕೆ ಸಾಧ್ಯ. ಉದಾಹರಣೆಗೆ ನಾವು ಓದಲ್ಪಟ್ಟಂತ ವಚನವನ್ನೇ ತೆಗೆದುಕೊಡ್ರಿ. ಯೆಹೋವನೇ, ನಿನ್ನಲ್ಲಿ ಭರವಸೆ ಇಡುವ ಮನುಷ್ಯನು ಏನಾಗಿದ್ದಾನೆ, ಧನ್ಯನು. ಹಾಗಾದ್ರೆ ದೇವರಲ್ಲಿ ಭರವಸೆ ಇಡಬೇಕಾದ್ರೆ ಅವನು ಮೊದಲನೇದಾಗಿ ಏನ್ ಮಾಡ್ಬೇಕಂದ್ರೆ ಅವನ ಚಿಂತೆಯಲ್ಲಿ ನಾನು ಮನುಷ್ಯರ ಮೇಲೆ ಭರವಸೆ ಇಡೋದನ್ನ ನಾನು ಬಿಟ್ಟಿದ್ದೇನೆ ಎನ್ನೋದನ್ನ ತನ್ನ ಮನಸ್ಸಿಂದ ಅವನು ಗೆಲ್ಲಬೇಕು, ತನ್ನ ಹೃದಯದ ಯೋಚನೆಗಳಲ್ಲಿ ಗೆಲ್ಲಬೇಕು, ತನ್ನ ಮಾತಲ್ಲಿ ಗೆಲ್ಲಬೇಕು. 100% ಅವನು ದೇವರಲ್ಲೇ ಭರವಸೆ ಇಡುವವನಾಗಿರ್ಬೇಕು. ಕೆಲವರು ಹೇಳ್ತಾರೆ, ನಾನು ದೇವರಲ್ಲಿ ಭರವಸೆ ಇಟ್ಟಿದ್ದೇನೆ, ಆದ್ರೂ ನಮ್ಮವರು ಇದ್ದಾರೆ, ನಮ್ಮನ್ನು ನೋಡ್ಕೊಂತಾರೆ, ಅದು ಭರವಸೆ ಅಲ್ಲ. ಯಾರು ಸ್ತೋತ್ರ ಹೇಳದೆ ಇದ್ದಾಗ, ಅಯ್ಯೋ ನಾನು ದೇವರಲ್ಲೇ 100%, ಆದ್ರೂ ನನ್ನ ಮಗ ಇದ್ದಾನೆ, ಅದು ಭರವಸೆ ಅಲ್ಲ. ಒಬ್ಬನನ್ನ ಧನ್ಯನು ಅಂತ ಕರಿಬೇಕಾದ್ರೆ ಅವನು 100% ಕೆಲವೊಂದನ್ನು ಜಯಿಸಬೇಕು.
ಅದರ ಅರ್ಥ ಏನು? ನಿನ್ನ ಮನಸ್ಸಿನಲ್ಲಿ 100% ಇರಬೇಕು ನನ್ನ ಭರವಸೆ ದೇವರ ಮೇಲೆ. ನಿನ್ನ ಚಿಂತೆಗಳಲ್ಲಿ ನಿನಗೆ ಭರವಸೆ ಇರಬೇಕು, 100% ನನ್ನ ಭರವಸೆ ದೇವರ ಮೇಲೆ. ನೀನು ಆಡುವಂಥ ಮಾತುಗಳಲ್ಲೂ 100% ಹೇಳ್ತಾ ಇರಬೇಕು, ನನ್ನ ಭರವಸೆ ದೇವರ ಮೇಲೆ. ನೀನು ಇಡುವಂಥ ನಡವಳಿಕೆ, ನೀನು ಇಡುವಂಥ ಒಂದೊಂದು ಹೆಜ್ಜೆ ಕೂಗಿ ಹೇಳಬೇಕು, ನನ್ನ ಭರವಸೆ 100% ದೇವರ ಮೇಲೆ. ಅದರ ಅರ್ಥ ನಿನ್ನ ಚಿಂತೆ, ನಿನ್ನ ಮಾತು, ನಿನ್ನ ನಡವಳಿಕೆ, ನಿನ್ನ ನಡತೆ, ನಿನ್ನ ಹೃದಯದ ಚಿಂತೆಗಳು ಎಲ್ಲವೂ ನಿನ್ನ ನೆತ್ತಿಯಿಂದ ಪಾದದವರೆಗೂ 100% ಇರಬೇಕು. ದೇವರ ಮೇಲೆ ಮಾತ್ರ ನನ್ನ ಭರವಸೆ ಅಂತ. ಹಾಗಾದ್ರೆ ಮಾತ್ರನೇ ನೀನು ಒಂದು ಧನ್ಯ ಎನ್ನುವಂತ ಒಂದು ಪದವಿಗೆ ಬರಲಿಕ್ಕೆ ಸಾಧ್ಯ. ಅದರ ಅರ್ಥ ಬಾಯಲ್ಲಿ ದೇವರೇ ನನಗೆ ನಿನ್ನಲ್ಲಿ ಭರವಸೆ ಅಂತ ಹೇಳಿ ನೀನು ಹೃದಯದಲ್ಲೂ ಚಿಂತೆಯಲ್ಲೂ ಅವರಿದ್ದಾರೆ, ಇವರಿದ್ದಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ ಅಂತ ಹೇಳಿ ನೀನು ದೇವರನ್ನ ಹುಡುಕದಂತೆ, ದೇವರ ಮೇಲೆ ಭರವಸೆ ಇಡದಂತೆ, ದೇವರ ಮೇಲೆ ಭರವಸೆ ಇಟ್ಟಿದ್ದೀನಿ ಅಂತ ಹೇಳಿ ದೇವರ ಪ್ರಸನ್ನತೆಗೆ ಬರದಂತೆ ನೀನು ದೂರ ಉಳಿಯೋನಾಗಿದ್ರೆ ನೀನು ಧನ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಅನೇಕ ವಾಗ್ದಾನಗಳು ನಮ್ಮ ಕುಟುಂಬದ ಮೇಲೆ ಇದೆ, ಅನೇಕ ಪ್ರವಾದನೆ ಶಬ್ದಗಳು ನಮ್ಮ ಸಭೆಯ ಮೇಲೆ ಇದೆ, ಅನೇಕ ಆಲೋಚನೆಗಳು ನಮ್ಮ ವ್ಯಕ್ತಿಗತವಾದ ಜೀವಿತದಲ್ಲಿ ಇದೆ. ನಾವು ಅನೇಕರು ಸ್ವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಆದ್ರೆ ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ನಮ್ಮ 100% ಭರವಸೆ ದೇವರ ಮೇಲೆ ಮಾತ್ರ ಆಗಿರಬೇಕು. ಅದರ ಅರ್ಥ ಏನಂದ್ರೆ, ಒಂದು ಕಡೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ಹೇಳ್ತೀವಿ ದೇವರ ಮೇಲೆ ಭರವಸೆ ಅಂತ. ಆದ್ರೆ ದೇವರ ಮೇಲೆ ಭರವಸೆ ಇಡುವವನ ವಿಶೇಷತೆ ಏನಂದ್ರೆ, ಅವನ ಪ್ರಯತ್ನಕ್ಕಿಂತ ಹೆಚ್ಚಾಗಿ ಅವನು ದೇವರ ಮೇಲೆ ಆಶ್ರಯ ಇಡುತ್ತಾನೆ, ಅವನು ದೇವರ ಸಮ್ಮುಖಕ್ಕೆ ಬರ್ತಾನೆ, ಅವನು ದೇವರ ವಾಕ್ಯವನ್ನು ಓದ್ತಾನೆ, ಅವನು ದೇವರ ಪ್ರಸನ್ನತೆಯಲ್ಲಿ ಆಗಿರ್ತಾನೆ, ಅವನ ಬಾಯಿ ದೇವರ ಕುರಿತಾಗಿ ಹೇಳುತ್ತೆ, ಅವನ ಚಿಂತೆಗಳು ದೇವರ ಕುರಿತಾಗಿ ಧ್ಯಾನ ಮಾಡುತ್ತೆ, ಅವನ ಹೃದಯದ ನಂಬಿಕೆ ದೇವರ ಕುರಿತಾಗಿ ಹೇಳುತ್ತೆ. ಯಾಕೆ ಅಂತಂದ್ರೆ ಅವನ ಭರವಸೆ 100% ದೇವರ ಮೇಲೆ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತೇನೆ, ನಮ್ಮ ಜೀವಿತದಲ್ಲಿ ಈ ದಿವಸದಲ್ಲಿ ಮನ ತಿರುಗಿ ನಾವು ಬರೋಣ. ಎಲ್ಲೆಲ್ಲಿ ನಾವು ಮನುಷ್ಯರ ಮೇಲೆ ಭರವಸೆ ಇಟ್ಟು ದೇವರನ್ನ ನಾವು ತೊರೆದಿದ್ದೇವೋ, ದೇವರೇ ನಾವು ಹಿಂತಿರುಗಿ ಬರ್ತೇವೆ. ನನ್ನ 100% ಭರವಸೆ ನಿನ್ನ ಮೇಲೆ ಮಾತ್ರ. ನೀನು ನನಗಾಗಿ ದೊಡ್ಡ ಕಾರ್ಯ ಮಾಡೋದಕ್ಕೆ ಶಕ್ತನು ಎಂದು ನಾನು ನಂಬುತ್ತೇನೆ ಅಂತ ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ. ಅದರಿಂದ ಕೀರ್ತನೆಗಾರನು ಹೇಳ್ತಾನೆ, ನಿನ್ನಲ್ಲಿ ಭರವಸೆ ಇಟ್ಟಂತ ಮನುಷ್ಯನು ಧನ್ಯನು ಅಂತ. ಒಂದೆರಡು ವಚನಗಳನ್ನ ನಿಮ್ಮ ಮುಂದೆ ನಾನು ತಿಳಿಸ್ಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ, ಆದಷ್ಟು ಬೇಗ ನಾನು ಹೋಗ್ತೇನೆ. ಬೈಬಲಲ್ಲಿ ಯೇಸು ಸ್ವಾಮಿ ಒಂದು ಮಾತನ್ನ ತನ್ನ ಶಿಷ್ಯರಿಗೆ ತಾನು ಹೇಳ್ತಾನೆ. ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 3ನೇ ವಚನ ಅಲ್ಲಿ ಗಮನಿಸ್ತೇವೆ. ಸ್ನಾನಿಕನಾದ ಯೋಹಾನನ ಶಿಷ್ಯರು ಯೇಸು ಸ್ವಾಮಿ ಬಳಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕೇಳುವಂತ ಪ್ರಶ್ನೆ ಏನಂದ್ರೆ, ಬರಬೇಕಾದವನು ನೀನೋ ನಾ ಬೇರೊಬ್ಬನ ದಾರಿಯನ್ನ ನೋಡಬೇಕು ಎಂದು ಕೇಳಿದನು. ಅದಕ್ಕೆ ಯೇಸು ಸ್ವಾಮಿ 6ನೇ ವಚನದಲ್ಲಿ ಹೇಳ್ತಾನೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಇನ್ನೊಂದು ಸಾರಿ ನಾನು ಹೇಳ್ತಾನೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಇವತ್ತು ಈ ಪ್ರವಾದನೆಯ ಶಬ್ದವಾಗಿ ಉಪವಾಸ ಪ್ರಾರ್ಥನೆ ಕುರಿತಾಗಿ ನಾನು ಹೇಳ್ತೇನೆ, ಯೇಸುವಿನ ವಿಷಯದಲ್ಲಿ ಸಂಶಯ ಪಡೆದಿರುವವನೇ ಧನ್ಯನು. ನನ್ನ ಕುಟುಂಬನ ದೇವರು ರಕ್ಷಿಸ್ತಾನೆ, ಯೇಸುವಿನ ವಿಷಯದಲ್ಲಿ ಸಂಶಯ ಪಡೆದಿರುವವನೇ ಧನ್ಯನು. ನನ್ನ ಜೀವಿತದಲ್ಲಿ ದೇವರ ಒಂದು ಅದ್ಭುತವನ್ನು ಮಾಡ್ತಾನೆ, ಯೇಸುವಿನ ವಿಷಯದಲ್ಲಿ ಸಂಶಯ ಪಡೆದಿರುವವನೇ ಧನ್ಯನು. ನನ್ನ ರೋಗದ ವಿಷಯದಲ್ಲಿ ದೇವರು ನನಗೊಂದು ಅದ್ಭುತ ಮಾಡ್ತಾನೆ, ಯೇಸುವಿನ ವಿಷಯದಲ್ಲಿ ಸಂಶಯ ಪಡೆದಿರುವವನೇ ಧನ್ಯನು. ನನ್ನ ಬಿಸ್ನೆಸ್ನ ವಿಷಯದಲ್ಲಿ ದೇವರು ಒಂದು ಅದ್ಭುತ ಮಾಡ್ತಾನೆ, ಯೇಸುವಿನ ವಿಷಯದಲ್ಲಿ ಸಂಶಯ ಪಡೆದಿರುವವನೇ ಧನ್ಯನು. ನನ್ನ ಸೇವೆಯ ವಿಷಯದಲ್ಲಿ ದೇವರು ನನ್ನನ್ನು ನಡೆಸ್ತಾನೆ, ಯೇಸುವಿನ ವಿಷಯದಲ್ಲಿ ಸಂಶಯ ಪಡೆದಿರುವವನೇ ಧನ್ಯನು. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮನ್ನು ಕರೆದಿದ್ರೆ ನಮ್ಮನ್ನು ಎಂದಿಗೂ ಲೆಚ್ಚಗೀಡು ಮಾಡೋದಿಲ್ಲ. ನಮ್ಮನ್ನು ಕರೆದ ದೇವರು ನಮ್ಮನ್ನು ಸನ್ಮಾನಿಸೋದಕ್ಕೆ ನನ್ನ ದೇವರ ಶಕ್ತನು. ಯಾರಾದ್ರೂ ಗಟ್ಟಿಯಾಗಿ ಕೂಗಿ ಹೇಳ್ರಿ, ಯೇಸುವಿನ ವಿಷಯದಲ್ಲಿ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಯೇಸುವಿನ ವಿಷಯದಲ್ಲಿ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಯೇಸುವಿನ ವಿಷಯದಲ್ಲಿ ನನಗೆ ಸಂಶಯವೇ ಇಲ್ಲ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಯೇಸುವಿನ ವಾಗ್ದಾನದ ವಿಷಯದಲ್ಲಿ, ಯೇಸುವಿನ ವಾಕ್ಯದ ವಿಷಯದಲ್ಲಿ ನನಗೆ ಸಂಶಯವೇ ಇಲ್ಲ. ಹಾಗಾದ್ರೆ ಇವತ್ತು ನಂಬ್ತೀರಾ ಯೇಸು ನಿನ್ನನ್ನು ಸೌಖ್ಯ ಮಾಡ್ತಾನೆ ಎಂದು? ಯೇಸು ನಿನ್ನ ವಿಷಯದಲ್ಲಿ ಬಿಡುಗಡೆ ಮಾಡ್ತಾನೆ ಅನ್ನೋದು ನೀವು ನಂಬ್ತೀರಾ? ಯೇಸು ನಿನ್ನ ಕಣ್ಣೀರನ್ನು ಒರೆಸುತ್ತಾನೆ ಎಂದು ನೀವು ನಂಬ್ತೀರಾ?
ಯೇಸು ನಿನ್ನ ಜೀವನದಲ್ಲಿ ನಷ್ಟವಾಗಿರೋದನ್ನೆಲ್ಲ ಹಿಂತಿರುಗಿ ಬರಮಾಡ್ತಾನೆ ಅಂತ ನಾವು ನಂಬ್ತೀರಾ? ಯೇಸು ನಿನ್ನ ಕುಟುಂಬದಲ್ಲಿ ಒಂದು ದೊಡ್ಡ ಸಮಾಧಾನ ಕೊಡ್ತೀನಿ ಅಂತ ನಂಬ್ತೀರಾ? ಆ ನಂಬೋರು ಮಾತ್ರ ಸಂಶಯ ಇಲ್ಲದೆ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಇನ್ನೊಂದ್ಸಾರಿ ನಾನು ಕೇಳ್ತೇನೆ, ನಿಮ್ಮ ಮನೆಯ ವಿರುದ್ಧವಾಗಿ ಎಂತ ಹೋರಾಟಗಳಾಗಲಿ, ಮಾಟ ಮಂತ್ರದ ಶಕ್ತಿಗಳಾಗಲಿ, ಎಂತ ಕತ್ತಲೆಯ ಕ್ರಿಯೆಗಳಾಗಲಿ, ಎಂತ ಶಾಪಗಳೇ ಆಗಲಿ, ನಿನ್ನ ಕುರಿತಾಗಿ ಲೋಕ ನುಡಿತಾ ಇದ್ರು, ಯೇಸು ನನ್ನ ಕುಟುಂಬದಲ್ಲಿ, ನನ್ನ ಜೀವನದಲ್ಲಿ ದೊಡ್ಡ ಕಾರ್ಯ ಮಾಡ್ತಾನೆ, ಮಾಡೇ ಮಾಡ್ತಾನೆ ಎಂದು ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಹೇಳ್ರಿ, ನನಗೆ ಸಂಶಯವೇ ಇಲ್ಲ. ಇನ್ನೊಂದು ಸಾರಿ ಗಟ್ಟಿಯಾಗಿ ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ಯೇಸುವಿನ ವಿಷಯದಲ್ಲಿ ನನಗೆ ಸಂಶಯವೇ ಇಲ್ಲ. ಸಂಶಯ ಇಲ್ಲದಿರುವವನ ವಿಷಯ ಏನು ಗೊತ್ತಾ? ಅವನು ಯೇಸುವನ್ನು ಹುಡ್ಕೊಂಡು ಬರ್ತಾನೆ. ಇವತ್ತು ನೀವೆಲ್ಲ ಇಲ್ಲಿ ಕೂಡಿ ಬರೋದು ಕಾರಣ ಏನು ಗೊತ್ತೇ? ಸಂಶಯ ಇಲ್ಲದೆ ಇರೋದ್ರಿಂದನೇ. ಇವತ್ತು ನಾನು ಹೇಳ್ತೀನಿ, ನೀವು ದೇವರ ಪಾದಪೀಠದಲ್ಲಿ ನೀವು ಬಂದಿದ್ದೀರೋ, ನನ್ನ ಕರ್ತನು ನಿಮಗಾಗಿ ದೊಡ್ಡ ಕಾರ್ಯವನ್ನು ನನ್ನ ಅಪ್ಪನು ಮಾಡೇ ಮಾಡ್ತಾನೆ. ಯೇಸುವಿನ ವಿಷಯದಲ್ಲಿ ಸಂಶಯ ಪಡದೇ ಇರುವವನೇ ಏನಾಗಿದ್ದಾನೆ? ಇನ್ನೊಂದ್ಸರಿ ಕೇಳ್ತೇನೆ, ಯೇಸುವಿನ ವಿಷಯದಲ್ಲಿ ಸಂಶಯ ಪಡದಿರುವವನು ಏನಾಗಿದ್ದಾನೆ? ಇವತ್ತು ಯೇಸುವಿನ ನಾಮದಲ್ಲಿ ಏನೆಲ್ಲ ಸಂಶಯ ಇದೆಯೋ ಅದೆಲ್ಲ ಅಳೆದು ಹೋಗಲಿ. ಯಾಯೀರನ ಮಗಳನ್ನ ಯೇಸು ಸ್ವಾಮಿ ಸೌಖ್ಯ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಸೌಖ್ಯ ಮಾಡಕ್ಕೆ ಹೋದಾಗ ರಕ್ತಕುಸ್ಮ ರೋಗಿ ಸೌಖ್ಯ ಆದ್ಲು. ಸೌಖ್ಯ ಆಗಿದ ತಕ್ಷಣ ಇನ್ನೊಂದು ವರದಿ ಬರ್ತಾ ಇದೆ, ಯಾಯೀರನೇ ನಿನ್ನ ಮಗಳು ಸತ್ತು ಹೋಗಿದ್ದಾಳೆ, ಗುರುವಿಗೆ ಏನು ಕೊಡಬೇಡ, ತೊಂದರೆ ಕೊಡಬೇಡ, ಗುರುವಿಗೆ ನೀನು ತೊಂದರೆ ಕೊಡಬೇಡ. ಅನೇಕರಿಗೆ ಚಿಂತೆ, ಇನ್ನು ಯೇಸು ಸ್ವಾಮಿಗೆ ತೊಂದರೆ ಕೊಡೋದೇ ಬೇಡ ಅಂತ ಹೇಳಿ ಸ್ತೋತ್ರ ಹೇಳೋದು ನಿಲ್ಲಿಸ್ಬಿಟ್ಟಾರೆ. ನಮ್ಮಿಂದ ಯೇಸು ಸ್ವಾಮಿಗೆ ಏನಕ್ಕೆ ಪ್ರಾಬ್ಲಮ್? ನಮ್ಮ ಕಷ್ಟದಿಂದ ಯೇಸು ಸ್ವಾಮಿಗೆ ಯಾಕೆ ತೊಂದರೆ? ನಮ್ಮ ಹೋರಾಟದಿಂದ ಯೇಸುಗೆ ಯಾಕೆ ತೊಂದರೆ? ಅದರಿಂದ ಚರ್ಚ್ಗೂ ಕೆಲವೊಂದು ಸರಿ ಅಪರೂಪ, ಕೈ ತಟ್ಟೋದು ಅಪರೂಪ, ಸ್ತೋತ್ರ ಹೇಳೋದು ಅಪರೂಪ, ಪ್ರಾರ್ಥನೆ ಮಾಡೋದು ಅಪರೂಪ. ಕಾರಣ ಏನಂದರೆ ಗುರುವಿಗೆ ತೊಂದರೆ ಕೊಡೋದು ಬೇಡ. ಅಯ್ಯ, ನಿನ್ನ ಯೇಸು ಸ್ವಾಮಿಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂದರೆ ಅದರ ಅರ್ಥ ಏನಂದರೆ ನೀನು ಸಂಶಯ ಪಡ್ತಾ ಇದೀಯಾ ಅಂತ. ಬೈಬಲಲ್ಲಿ ಗಮನಿಸ್ತೀವಿ, ಯೇಸು ಸ್ವಾಮಿ ಯಾರನ್ನ ನೋಡ್ಕೊಂಡು ಹೇಳ್ತಾನೆ, ನಂಬಿಕೆ ಮಾತ್ರ ಇರಲಿ. ಏನಿರಲಿ? ಏನಿರಲಿ? ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಏನಿರಲಿ? ಏನಿರಲಿ? ನಂಬಿಕೆ ಅಲ್ಲ, ನಂಬಿಕೆ ಮಾತ್ರ ಇರಲಿ ಅಂತ. ಏನಿರ್ಬೇಕು? ನಂಬಿಕೆ ಮಾತ್ರ ಇರಲಿ. ನಿನ್ನ ಮಗಳು ಸತ್ತಿಲ್ಲ, ಆಕೆ ನಿದ್ದೆ ಮಾಡ್ತಾ ಇದ್ದಾಳೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾನು ಅದನ್ನು ಹೇಳ್ತಿರೋದು, ನಂಬಿಕೆ ಮಾತ್ರ ಇರಲಿ. ಯಾವ ಭಯ ಬೇಡ, ಯಾವ ಸಂಶಯ ಬೇಡ, ಯಾವ ಹೆದರಿಕೆ ಬೇಡ, ಯಾವ ಹಿಂಜರಿತನ ಅನುಭವಗಳು ಬೇಡ. ಒಂದೇ ಒಂದು ಮಾತ್ರ ಉಳಿಸ್ಕೊಳ್ರಿ, ನಂಬಿಕೆ ಮಾತ್ರ ಇರಲಿ. ಯಾಯೀರನೇ ನಿನ್ನ ಮಗಳು ಆಕೆ ಸತ್ತಿಲ್ಲ, ನಿದ್ದೆ ಮಾಡ್ತಾ ಇದ್ದಾಳೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರೋ ದೇವರ ಮಕ್ಕಳು, ಏನ್ ಕಳ್ಕೊಂಡ್ರು ದೇವರ ಮೇಲಿರೋ ಭರವಸೆಯನ್ನು ಕಳ್ಕೊಳ್ಬೇಡ್ರಿ. ನಂಬಿಕೆ ಮಾತ್ರ ಇರಲಿ. ಕಾರಣ ಯೇಸುವಿನ ವಿಷಯದಲ್ಲಿ ಸಂಶಯ ಪಡದೆ ಇರುವವನು ಧನ್ಯನು. ಈ ಜುಲೈ ತಿಂಗಳಲ್ಲಿ ದೇವರ ಆತ್ಮನು ಹಿರಿಯ ಬೋಧಕರ ಮುಖಾಂತರವಾಗಿ ತಿಳಿಸಿದ್ದು, ಬರದಿಂದ ದೇವರು ದಯದ ಕಡೆ ನಡೆಸ್ತಾನೆ. ಈ ವಿಷಯದಲ್ಲಿ ನಂಬಿಕೆ ಮಾತ್ರ ಇರಲಿ. ಯಾವ ವಿಷಯಗಳಲ್ಲಿ ನೀವು ಬರದ ಪರಿಸ್ಥಿತಿಯನ್ನು ಎದುರುಗೊಳ್ತಾ ಇದ್ದೀರೋ, ಆ ಬರದ ಪರಿಸ್ಥಿತಿಗಳ ಮಧ್ಯದಲ್ಲಿ ಒಂದು ದೊಡ್ಡ ದಯೆಯನ್ನು ದೇವರು ಸುರಿಸಲಿಕ್ಕಾಗಿ ಹೋಗ್ತಾನೆ. ಎಷ್ಟೇ ವರ್ಷಗಳು ಬರ ಇರಲಿ, ಆದ್ರೆ ಒಂದೇ ಒಂದು ಮಳೆ ಬಿದ್ರೆ ಸಾಕು, ಆ ಎಲ್ಲ ಬರಗಳು ಕ್ಷಣ ಮಾತ್ರದಲ್ಲೇ ನೀಗಿ ಹೋಗುತ್ತೆ. ಅದಕ್ಕೆ ದೇವರ ಆತನು ಹೇಳ್ತಾ ಇದ್ದಾನೆ, ನನ್ನ ವಿಷಯದಲ್ಲಿ ಸಂಶಯ ಪಡದಿರುವವನು ಏನಾಗಿದ್ದಾನೆ? ಧನ್ಯರಿರುವುದಾದ್ರೆ ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಅದರಿಂದಲೇ ಸತ್ಯವೇದ ಗ್ರಂಥದಲ್ಲಿ ನಾವು ಗಮನಿಸಿದಾಗ, ಬೈಬಲಲ್ಲಿ ನಾವು ನೋಡುತ್ತೇವೆ, ದೇವರಲ್ಲಿ ನೀನು ಭರವಸೆ ಇಟ್ಟಾಗ ನೀನು ಮಾಡಬಾರ್ದಾಗಿರುವ ಎರಡು ಕಾರ್ಯ, ದೇವರಲ್ಲಿ ಸಂಶಯ ಪಡದೆ ದೇವರಲ್ಲಿ ನಂಬಿಕೆ ಇಟ್ಟಾಗ ನೀನು ಮಾಡಬಾರ್ದಾಗಿರೋ ಎರಡು ಕಾರ್ಯ. ಎಷ್ಟು ಕಾರ್ಯ? ಗಟ್ಟಿಯಾಗಿ ಹೇಳ್ರಿ, ಎಷ್ಟು ಕಾರ್ಯ? ಎರಡು ಕಾರ್ಯ. ಏನು ಕಾರ್ಯ ಎನ್ನೋದು ಗಮನಿಸಿದಾಗ ಕೀರ್ತನೆ 44ರಲ್ಲಿ ಗಮನಿಸ್ತೇವೆ. ಕೀರ್ತನೆ 40 ವಾಕ್ಯ 4 ಬೈಬಲ್ ಹೇಳುತ್ತದೆ, ಯಾವನು ಅಹಂಕಾರಿಗಳಲ್ಲಿಯೂ ಸುಳ್ಳನ್ನು ಹಿಂಬಾಲಿಸುವವರಲ್ಲಿಯೂ ಸೇರದೆ ಯೆಹೋವನನ್ನು ನಂಬಿರುತ್ತಾನೋ ಅವನೇ ಧನ್ಯನು. ಇನ್ನೊಂದು ಸಾರಿ ನನ್ನ ವಾಕ್ಯವನ್ನು ಹೇಳ್ತೇನೆ, ಎಲ್ಲರೂ ನನ್ನ ಸಂಗಡವಾಗಿ ಹೇಳ್ರಿ. ಯಾವನು ಅಹಂಕಾರಿಗಳಲ್ಲಿಯೂ
ಸುಳ್ಳನ್ನು ಹಿಂಬಾಲಿಸುವವರಲ್ಲಿಯೂ ಸೇರದೆ ಯೆಹೋವನನ್ನ ನಂಬಿರುತ್ತಾನೋ ಅವನೇ ಧನ್ಯನು. ಹಾಗಾದ್ರೆ ದೇವರಲ್ಲಿ ನಂಬಿಕೆ ಇಟ್ಟಾಗ ದಯವಿಟ್ಟು ಅಹಂಕಾರಿಗಳ ಜೊತೆ ಸೇರಬಾರ್ದು. ಯಾಕೋ ಕೆಲವರು ಆಮೇಲೆ ಹೇಳಲಿಲ್ಲ. ದೇವರಲ್ಲಿ ನೀನು ನಂಬಿಕೆ ಇಟ್ಟಾಗ ಒಂದನೇದಾಗಿ ಯಾರ ಸಂಗಡ ನೀನು ಸೇರಬಾರ್ದು. ಕಾರಣ ಅಹಂಕಾರಿಗಳು ಏನ್ ಮಾಡ್ತಾರೆ ಗೊತ್ತಾ? ನನಗಿಂತ ಚೆನ್ನಾಗಿ ನೀನು ಪ್ರೇಯರ್ ಮಾಡ್ತೀಯಾ, ನನಗಿಂತ ಚೆನ್ನಾಗಿ ಆರಾಧನೆ ಮಾಡ್ತೀಯಾ, ನೀನು ಎಷ್ಟು ಪ್ರಾರ್ಥನೆ ಮಾಡಿದ್ರು ಏನು ನಡೆಯಲ್ಲ, ಯಾವ ದೇವ್ರು ನಿನಗೆ ಉತ್ತರ ಕೊಡಲ್ಲ, ನಿನಗೆ ಬುದ್ಧಿನೇ ಇಲ್ಲ. ಅಹಂಕಾರಿಗಳು ಏನು ಮಾಡ್ತಾರೆ? ದೇವ್ರ ಮೇಲೆ ನೀನು ಇಟ್ಟಂಥ ಭರವಸೆಯನ್ನು ಅವ್ರು ಕುಂದಿಸ್ತಾರೆ, ಅವ್ರು ನಿನ್ನನ್ನು ನಿರುತ್ಸಾಹ ಪಡಿಸ್ತಾರೆ, ಅವ್ರು ನಿಮ್ಮನ್ನು ನಿರಾಶೆ ಪಡಿಸ್ತಾರೆ. ಯಾರಾದರೂ ನಿಮ್ಮ ನಂಬಿಕೆಯನ್ನು, ಯಾರಾದರೂ ನಿಮ್ಮ ಪ್ರಾರ್ಥನೆಯನ್ನು, ಯಾರಾದರೂ ನೀವು ದೇವರನ್ನ ಹುಡುಕುವಂಥ ಜೀವಿತವನ್ನು ಯಾರಾದರೂ ನಿರಾಶೆ ಪಡಿಸ್ತಾ ಇದ್ರೆ ಒಂದು ಕಾರ್ಯ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು, ಅವರ ಅಹಂಕಾರಿಗಳು. ಕಾರಣ ಮ್ಲೇಚ್ಛರು ಅಹಂಕಾರಿಗಳು ಏನು ಹೇಳ್ತಾರೆ ಗೊತ್ತಾ? ದೇವರೇ ಇಲ್ಲ, ದೇವರು ಏನು ಮಾಡೋಕ್ಕಾಗಲ್ಲ, ದೇವರ ಕೈಯಲ್ಲಿ ಏನು ಆಗಲ್ಲ ಅಂತ ಹೇಳಿ ಮೇಲ್ಚರು ಅಹಂಕಾರಿಗಳು ಏನ್ ಮಾಡ್ತಾರೆ? ನಿನ್ನ ನಂಬಿಕೆಯನ್ನು ಕುಂದಿಸತಕ್ಕಂತೆ ಮಾಡ್ತಾರೆ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಯಾರಾದ್ರೂ ನಿನ್ನ ನಂಬಿಕೆಯನ್ನ ದೇವರ ಪ್ರಸನ್ನತೆಗೆ ಹುಡುಕಿಕೊಂಡು ಬರುವ ಕಾರ್ಯವನ್ನ, ದೇವರ ಮೇಲೆ ಭರವಸೆ ಇಟ್ಟೋ ಕಾರ್ಯನ ನಿನ್ನನ್ನು ಲೇಸಾಗಿ ನಿರಾಶೆಯಾಗಿ ನಿನ್ನ ನಂಬಿಕೆಯನ್ನು ಕುಂದಿಸತಕ್ಕಂತೆ ಮಾಡ್ತಾ ಇದ್ರೆ ಇವತ್ತೇ ಅವರಿಗೆ ಟಾಟಾ ಮಾಡಿಬಿಡ್ರಿ. ಸಾಧ್ಯವಾದ್ರೆ ಅವ್ರ ನಂಬರನ್ನು ನಿಮ್ಮ ಮೊಬೈಲಿಂದ ಡಿಲೀಟ್ ಮಾಡಿಬಿಡ್ರಿ. ಯಾರು ಸ್ತೋತ್ರ ಹೇಳದೆ ಇದ್ದಾಗ ಏನು ಪಾಸ್ಟ್ ಇಷ್ಟು ಡೈರೆಕ್ಟ್ ಆಗಿ ಹೇಳ್ಬಿಟ್ರು ಅಂತ. ಕಾರಣ ನಾನೆಲ್ಲ ಹೇಳಿದ್ದು, ಬೈಬಲ್ ಹೇಳಿದ್ದು. ನೀನ್ ದೇವರ ಮೇಲೆ ಭರವಸೆ ಇಡೋನಾಗಿದ್ರೆ ಅಹಂಕಾರಿಗಳ ಜೊತೆ ಸೇರ್ಲೇಬೇಡ ನೀನು. ಕಾರಣ ಏನಂದ್ರೆ ಅವರು ನಿನ್ನನ್ನು ದೇವರನ್ನ ಹುಡುಕದಂತೆ ನಿನ್ನನ್ನು ನಿರಾಶೆ ಪಡಿಸ್ತಾರೆ, ನಿನ್ನನ್ನು ಕುಂದಿಸ್ತಾರೆ, ನಿನ್ನ ನಂಬಿಕೆಯನ್ನು ಪ್ರಶ್ನೆ ಮಾಡುವ ಹಾಗೆ ಮಾಡ್ತಾರೆ, ನಿನ್ನನ್ನು ಒಂದು ಮೂಲೆ ಗುಂಪಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಎರಡನೇದಾಗಿ ಸುಳ್ಳನ್ನು ಹಿಂಬಾಲಿಸುವವರನ್ನ, ಅದರ ಅರ್ಥ ಏನಂತಂದ್ರೆ ಅವರು ಸುಳ್ಳು ದಾರಿಯಲ್ಲಿ ನಡೆಯೋದಲ್ಲ, ನಿನ್ನೂ ಸುಳ್ಳು ದಾರಿಯಲ್ಲಿ ನಡೆಸ್ತಾರೆ. ನೀನು ಯಾವಾಗಲೂ ದೇವರನ್ನ ಹುಡುಕೊಂಡು ಬರ್ಬೇಕಪ್ಪ, ದೇವರು 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 ದೇವರ ಪ್ರಸನ್ನತೆ ವಾಕ್ಯ, ನಾನು ದೇವರಲ್ಲಿ ಭರವಸೆ ಇಟ್ಟಿದ್ದೀನಿ ಅಂತ ಹೇಳಿ ನೀನ್ ದೇವ್ರನ್ನ ಹುಡ್ಕೊಂಡು ಬರ್ತೀಯ. ಆದ್ರೆ ಸುಳ್ಳುಗಾರರು ಏನ್ ಮಾಡ್ತಾರೆ? ಎಷ್ಟು ದಿನ ಸುಳ್ಳು, ಅಲ್ಲಿದೆ ಬಿಡುಗಡೆ, ಇಲ್ಲಿದೆ ಬಿಡುಗಡೆ, ಅಲ್ಲಿದೆ ಪ್ರವಾದನೆ, ಇಲ್ಲಿದೆ ಪ್ರವಾದನೆ, ಬಾ ಆ ಚರ್ಚ್ಗೆ ಏನಕ್ಕೆ ಹೋಗ್ತೀಯ, ಬಾ ಹೋಗು. ಯಾಕೋ ಒಬ್ರು ಸ್ತೋತ್ರ ಹೇಳಿಲ್ಲ. ನೀನ್ ದೇವ್ರ ಮೇಲೆ ಭರವಸೆ, ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ಇಷ್ಟೊತ್ತು ಚೆನ್ನಾಗಿತ್ತು, ಈಗ ಸ್ವಲ್ಪ ಕಷ್ಟ ಆಯ್ತಲ್ಲ. ಈ ಸುಳ್ಳುಗಾರರು ಏನ್ ಮಾಡ್ತಾರೆ? ನೀನ್ ರೂಟ್ ಚೇಂಜ್ ಮಾಡಕ್ ಪ್ರಯತ್ನ ಮಾಡ್ತಾರೆ. ದೇವರಲ್ಲಿ ಭಯಭಕ್ತಿ ಉಳ್ಳವನ ರೂಟ್ ಯಾವ ಕಡೆ ಗೊತ್ತಾ? ದೇವರ ಯಜ್ಞವೇದಿ ಕಡೆ. ದೇವರಲ್ಲಿ ಭಯಭಕ್ತಿ ಉಳ್ಳವನು, ದೇವರಲ್ಲಿ ಭರವಸೆ ಇಟ್ಟವನ ವಿಶೇಷತೆ ಏನು ಗೊತ್ತಾ? ಅವನ ದಾರಿ ಯಾವಾಗಲೂ ಯಜ್ಞವೇದಿ ಕಡೆ ಇರುತ್ತೆ. ಅವನ ರೂಟ್ ಅನ್ನ ಬದಲಾಯಿಸೋದಿಲ್ಲ. ಕಾರಣ ಏನಂದ್ರೆ ಕರ್ತನೆ ಪಾರಿವಾಳಗೂ ಗುಬ್ಬಿಗಳಿಗೂ ನಿನ್ನ ಯಜ್ಞವೇದಿಯಲ್ಲಿ ಗುಡಾರದಲ್ಲಿ ವಾಸ ಮಾಡೋದಕ್ಕೆ ನೀನು ಅನುಮತಿ ಮಾಡಿಕೊಟ್ಟೆ, ಗೂಡು ಮಾಡೋದಕ್ಕೆ ನೀನು ಅವಕಾಶ ಮಾಡಿಕೊಟ್ಟೆ. ಆದ್ರಿಂದ ಅವನು ಹೇಳ್ತಾನೆ, ನಿನ್ನ ಮಂದಿರದಲ್ಲಿ ವಾಸಿಸುವವರು ಧನ್ಯರು. ಯಾಕಂದ್ರೆ ಅವರು ನಿನ್ನ ಮಹಿಮೆ ಆಲಯದಲ್ಲಿರುವ ನಿನ್ನ ಮಹಿಮೆಯನ್ನು ಕಾಣುವುದಕ್ಕಾಗಿ ನೀನು ಅವರನ್ನ ಕರೆದಿರೋದ್ರಿಂದ ದೇವರಲ್ಲಿ ಭರವಸೆ ಇಡುವವನು ಎಲ್ಲ ಸೀದಾ ಎಲ್ಲಿಗೆ ಬರ್ತಾನೆ ಗೊತ್ತಾ? ಯಜ್ಞವೇದಿ ಬಳಿಗೆ ಬಂದು ಅವನ ಕೈ ಚಾಚಿ ಹೇಳ್ತಾನೆ, ನನ್ನ ಭರವಸೆ ಮನುಷ್ಯರ ಮೇಲಲ್ಲ, ನನ್ನ ಭರವಸೆ ದೇವರ ಮೇಲೆ ಎಂಬುದು. ಆದ್ರೆ ಸುಳ್ಳುಗಾರ ಏನ್ ಮಾಡ್ತಾನೆ ಗೊತ್ತಾ? ರೂಟ್ನೇ ಚೇಂಜ್ ಮಾಡಿಬಿಡ್ತಾನೆ. ಉಪವಾಸ ಪ್ರಾರ್ಥನೆಯಲ್ಲಿ ಹುಷಾರು. ನಿನ್ ರೂಟ್ ಯಾರಾದ್ರೂ ಚೇಂಜ್ ಮಾಡ್ತಾ ಇದ್ರೆ ಹುಷಾರು, ಅವರು ಸುಳ್ಳುಗಾರರು. ಅದರ ಅರ್ಥ ಏನ್ ಗೊತ್ತಾ? ಬಿಡುಗಡೆ ಅಲ್ಲಿಲ್ಲ, ಬಿಡುಗಡೆ ಇಲ್ಲಿಲ್ಲ, ಬಿಡುಗಡೆ ಯಾವ ಸ್ಥಳದಲ್ಲಿ ಇಲ್ಲ. ಬಿಡುಗಡೆ ಇರೋದು ದೇವರ ಕೈಯಲ್ಲಿ. ದೇವರು ನಿನ್ನನ್ನು ಎಲ್ಲಿ ನೆಟ್ಟಿದ್ದಾನೋ ಅಲ್ಲಿಗೆ ಓಡಿ ಬಾ. ದೇವರು ನಿನಗಾಗಿ ಒಂದು ಯಜ್ಞವೇದಿ ಕಟ್ಟಿದ್ದಾನೆ. ದೇವರು ನಿನಗಾಗಿ ಒಂದು ಗುಡಾರ ಸಿದ್ಧ ಮಾಡಿ ಇಟ್ಟಿದ್ದಾನೆ. ದೇವರು ನಿನಗಾಗಿ ಒಂದು ಗೂಡನ್ನ ದೇವರು ಇಟ್ಟಿದ್ದಾನೆ. ಆ ಗೂಡಿನ ಕಡೆ ನೀನು ಹಿಂತಿರುಗಿ ಬಾ. ದೇವರು ನಿನಗಾಗಿ ಸಿದ್ಧ ಮಾಡಿದ ಗೂಡಿನ ಕಡೆ ಹಿಂತಿರುಗಿ ಬಂದ್ರೆ ನೀನು ಎಂದಿಗೂ ಲಜ್ಜೆಗೀಡಾಗಿ ಹೋಗೋದಕ್ಕೆ ನನ್ನ ದೇವರು ಒಂದು ಕಾಲದಲ್ಲೂ ಅನುಮತಿ ಕೊಡೋದಿಲ್ಲ. ಈ ಸುಳ್ಳನ್ನು ಹಿಂಬಾಲಿಸುವವರ ವಿಶೇಷತೆ ಏನು ಗೊತ್ತಾ? ಒಂದ್ಸರಿ ಹೋದ್ರೆ ಬಿಟ್ಟು ಬರಕ್ಕಾಗಲ್ಲ. ಇನ್ನೊಂದ್ಸರಿ ನಾನು ಹೇಳ್ತೇನೆ, ಸಂತೋಷವಾಗಿ ಸ್ತೋತ್ರ ಹೇಳ್ತಾ ಇರಬೇಕು.
ಈ ಸುಳ್ಳನ್ನು ಹಿಂಬಾಲಿಸುವವರ ವಿಶೇಷತೆ ಏನು ಗೊತ್ತಾ? ಒಂದ್ಸಾರಿ ಯಜ್ಞವೇದಿ ಕಡೆ ಇರೋ ರೂಟನ್ನು ಚೇಂಜ್ ಮಾಡಿ ಅವ್ರು ಬೇರೆ ರೂಟ್ಗೆ ಹೋದ್ರೆ ತಿರ್ಗ ಯಜ್ಞವೇದಿ ರೂಟ್ ಕಡೆ ಬರೋದು ಬಹಳ ಕಷ್ಟ. ಯಾಕಂದ್ರೆ ಸುಳ್ಳು ಅವನ ಮನಸ್ಸನ್ನ ಕತ್ತಲೆ ಮಾಡಿಬಿಡುತ್ತೆ, ಅವನ ಕಣ್ಣನ್ನ ಕುರುಡು ಮಾಡುತ್ತೆ. ಅವನು ಹೋಗ್ತಾ ಇರುವಂತ ದಾರಿ ಇವತ್ತು ನಮ್ಗೆ ಅನಿಸುತ್ತೆ ಎಂತ ಸುಖವಾದಂತ ಹೈವೇ ಕರ್ಕೊಂಡೋಗ್ಬಿಟ್ಟಪ್ಪ, ಅಲ್ಲಿದ್ದು ನಾವು ಬಹಳ ಕಷ್ಟ ಪಡ್ತಾ ಇದೀವಿ, ಈಗ ರೋಡ್ ಚಂದ. ಹೌದಯ್ಯ, ರೋಡ್ ಚಂದ, ಆದ್ರೆ ಗುಂಡಿಗೆ ಬಿದ್ದ ಮೇಲೆ ಗೊತ್ತಾಗುತ್ತೆ ಕಷ್ಟನ ಸುಖನ ಗಂಜಿ ಕೊಡ್ಕೊಂಡು ನಮ್ಮ ಮನೆಯಲ್ಲಿ ಇದ್ದಿದ್ರೆ ಚೆನ್ನಾಗಿತ್ತು ಅನ್ನುವ ರೀತಿಯಲ್ಲಿ ಅನೇಕರು ಚಿಂತೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಸುಳ್ಳನ್ನ ಹಿಂಬಾಲಿಸುವವರು ಆರಂಭ ದಿನ ಯಾತ್ರೆ ಚೆನ್ನಾಗಿರುತ್ತೆ, ಆದ್ರೆ ಒಂದಲ್ಲ ಒಂದು ದಿವಸ ಅದರ ಅಂತ್ಯ ನಾಶಕರವಾದ ಗುಂಡಿ. ಆದ್ರೆ ಬೈಬಲ್ ಹೇಳ್ತದೆ ಯೆಹೋವನನ್ನು ನಂಬಿ. ಇವತ್ತು ದೇವರ ಮಕ್ಕಳಿಗೆ ಗಮನಿಸಿ, ಆಲಯಕ್ಕೆ ಬರ್ತಾ ಇದ್ದೀನಿ, ನನಗೆ ಪ್ರವಾದನೆ ಸಿಕ್ತಿದ್ರು, ನನಗೆ ಯಾವ ಪ್ರವಾದಿ ನನ್ನ ತಲೆ ಮೇಲೆ ಕೈ ಇಟ್ಟು ಆಲೋಚನೆ ಹೇಳದೇ ಇದ್ರು, ನಾನು ದೇವರನ್ನ ನಂಬಿ ಸಭೆಗೆ ಬರ್ತಾ ಇದ್ದೀನಿ, ಆರಾಧನೆ ಮಾಡ್ತಾ ಇದ್ದೀನಿ, ಅನ್ಯ ಭಾಷೆ ಮಾತಾಡ್ತಾ ಇದ್ದೀನಿ, ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ, ನನ್ನ ಕೈಗಳೆತ್ತಿ ದೇವರನ್ನ ಕೊಂಡಾಡುತ್ತೇನೆ. ಇದುವರೆಗೂ ನನ್ನ ಜೀವನದಲ್ಲಿ ಏನು ಮಾಡದೇ ಇದ್ರು ಯೇಸುವಿನ ವಿಷಯದಲ್ಲಿ ನಾನು ಸಂಶಯ ಪಡೋದಿಲ್ಲ. ನನ್ನ ದೇವರು ನನಗಾಗಿ ಅದ್ಭುತ ಮಾಡೇ ಮಾಡ್ತಾನೆ, ನನ್ನ ಕುಟುಂಬಕ್ಕಾಗಿ ಅದ್ಭುತ ಮಾಡೇ ಮಾಡ್ತಾನೆ, ನನ್ನ ತಲೆಮಾರಿಗಾಗಿ ಅದ್ಭುತ ಮಾಡೇ ಮಾಡ್ತಾನೆ. ನನ್ನ ಭರವಸೆ ಮನುಷ್ಯರ ಮೇಲಲ್ಲ, ನನ್ನ ಭರವಸೆ ದೇವರ ಮೇಲೆ. ಇನ್ನೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. ನಾನು ಬಿಡುಗಡೆ ನೋಡ್ಕೊಂಡಲ್ಲ ಬರ್ತಾ ಇರೋದು, ದೇವರನ್ನ ನಂಬಿ ನಾನು ಬರ್ತಾ ಇರೋದು. ನಾನು ಪ್ರವಾದನೆ ಶಬ್ದ ಕೇಳೋಕಲ್ಲ ಬರ್ತಾ ಇರೋದು, ನಾನು ದೇವರನ್ನ ನಂಬಿ ನಾನು ಬರ್ತಾ ಇರೋದು. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ದೇವರನ್ನ ನಂಬಿ ಬರುವವನು ಅವನು ಯಜ್ಞವೇದಿ ಹತ್ರ ಬರ್ತಾನೆ, ಅವನ ದಾರಿ ಎಂದಿಗೂ ತಪ್ಪೋದಿಲ್ಲ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳ್ತೇನೆ, ಯಾರಾದ್ರೂ ನಿನ್ನ ರೂಟ್ ಅನ್ನ ಚೇಂಜ್ ಮಾಡ್ತಾ ಇದ್ರೆ ಮನ ತಿರುಗಿ ಬರಬೇಕು. ಸುಳ್ಳನ್ನ ಹಿಂಬಾಲಿಸೋನು ಒಂದ್ಸಾರಿ ರೂಟ್ ಚೇಂಜ್ ಆದ್ರೆ ಅವನು ಹಿಂತಿರುಗಿ ಬರೋದು ಬಹಳ ಕಷ್ಟ. ಎರಡನೇದಾಗಿ ಅವನು ಆಡೋದೆಲ್ಲ ಸುಳ್ಳೆ. ನೀವು ಯಾರು ಸ್ತೋತ್ರ ಹೇಳಿಲ್ಲ, ಅವನು ಆಡೋದೆಲ್ಲ ಸುಳ್ಳೆ. ಕಾರಣ ಅವನು ಇರೋದೇ ಸುಳ್ಳು ದಾರಿಯಲ್ಲಿ. ಕಡೆಯದಾಗ ಅವನು ಹೇಳ್ತಾನೆ, ನಾವು ಹೋಗೋ ರೋಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀನು ಹೇಳ್ಬೇಕು ನಾನು ರೂಟಲ್ಲಿ ಹೋಗ್ತಾ ಇಲ್ಲ, ದೇವ್ರನ್ನ ನಂಬಿ ಹೋಗ್ತಾ ಇದ್ದೀನಿ, ದೇವ್ರನ್ನ ನಂಬಿ ಹೋಗ್ತಾ ಇದ್ದೀನಿ, ದೇವ್ರನ್ನ ನಂಬಿ ಹೋಗ್ತಾ ಇದ್ದೀನಿ. ಯಾರಾದ್ರೂ ದೇವ್ರನ್ನ ನಂಬಿ ಬರ್ತಾ ಇರೋರು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ದೇವ್ರನ್ನ ನಂಬಿ ಬರ್ತಾ ಇದ್ದೀನಿ, ನನ್ನ ದೇವರು ನನ್ನನ್ನು ಎಂದಿಗೂ ಲಜ್ಜೆಗೀಡು ಮಾಡೋದಿಲ್ಲ. ಇವತ್ತು ಆ ರೀತಿ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೆನ್ ಹೇಳ್ರಿ. ದೇವರಲ್ಲಿ ನಂಬಿಕೆ ಇಟ್ಟವನ ವಿಶೇಷತೆ, ಅವನ ಅಹಂಕಾರಿಗಳಲ್ಲಿ ಸೇರೋದಿಲ್ಲ, ಸುಳ್ಳನ್ನ ಹಿಂಬಾಲಿಸುವವರ ಜೊತೆ ಸೇರೋದಿಲ್ಲ. ದೇವರನ್ನ ನಂಬಿರುವವನೇ ಧನ್ಯನು. ಬೈಬಲ್ ಅಲ್ಲಿ ನಮ್ಗೆಲ್ಲರಿಗೂ ಸುಪರಿಚಿತವಾಗಿರುವಂತ ಒಂದು ಕಾರ್ಯ ಹಿಸ್ಕೀಯನ ಕುರಿತಾಗಿ. ಹಿಸ್ಕೀಯ 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯದ 1ನೇ ವಚನದಿಂದ ಬೈಬಲ್ ಅಲ್ಲಿ ಒಂದೆರಡು ವಚನಗಳನ್ನು ನಿಮ್ಮ ನೆನಪಿಗೆ ನಾನು ತರ್ತೇನೆ. ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ಈ ಭಕ್ತಿ ಕಾರ್ಯಗಳಾದ ನಂತರ ಅಶೂರ್ನದ ಅರಸನಾದಂಥ ಸೆನಿರಿಯಬಾನು ಯುದ್ಧಕ್ಕೆ ಹೊರಟು ಯಹೂದ್ಯದಲ್ಲಿ ನುಗ್ಗಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಅವುಗಳಿಗೆ ಮುತ್ತಿಗೆ ಹಾಕಿದನು ಎಂಬುದಾಗಿ. ಈ ಭಕ್ತಿ ಕಾರ್ಯಗಳಾದ ಮೇಲೆ ನಾನು ಈ ಪದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. 2 ಪೂರ್ವಕಾಲ ವೃತ್ತಾಂತ 32:1 ನಾನು ಓದಿದ್ದು. ಅಲ್ಲಿ ಈ ರೀತಿಯಾಗಿ ಗಮನಿಸ್ತೇವೆ, ಈ ಭಕ್ತಿ ಕಾರ್ಯಗಳಾದ ಮೇಲೆ ನನಗೆ ಯಾವಾಗಲೂ ಸಂತೋಷ ಕೊಡೋ ಕಾರ್ಯ, ಭಕ್ತಿ ಜಾಸ್ತಿ ಆಗದಾಗಲೇ ಇಲ್ದಿರೋದೆಲ್ಲ ಎದ್ದು ಬರೋದು. ನೀವು ಆಮೇಲೆ ಹೇಳಲಿಲ್ಲ. ಯಾವಾಗ ನಿಮ್ಮ ಭಕ್ತಿ ಹೆಚ್ಚಾಗುತ್ತೋ, ಯಾವಾಗ ನಿಮ್ಮ ದರ್ಶನ ಹೆಚ್ಚಾಗುತ್ತೋ, ಯಾವಾಗ ದೇವರಿಗಾಗಿ ಏನಾದರೂ ಮಾಡಬೇಕಂತ ವೈರಾಗ್ಯ ಹೆಚ್ಚಾಗುತ್ತೋ, ಅದುವರೆಗೂ ಕಾಣದಿರೋದೆಲ್ಲ ಒಳಗಡೆ ನುಗ್ಗಿ ಬರುತ್ತೆ. ಯಾಕೋ ಕೆಲವರು ಆಮೇಲೆ ಹೇಳಲಿಲ್ಲ. ಯಹೂದ್ಯದಲ್ಲಿ ನುಗ್ಗಿ, ಅದರ ಅರ್ಥ ಏನು ಗೊತ್ತಾ, ಶತ್ರುಗೆ ಭಾಳ ಇಷ್ಟ ಏನು ಗೊತ್ತಾ, ನುಗ್ಗಿ ಬರಬೇಕು ಅಂತ. ಅನೇಕ ಸಾರಿ ದೇವರಿಗಾಗಿ ದೊಡ್ಡ ಕಾರ್ಯ ಮಾಡಬೇಕು, ದೊಡ್ಡ ಸೇವೆ ಮಾಡಬೇಕು, ದೊಡ್ಡ ಕಾರ್ಯ ಸಾಧಿಸಬೇಕು ಅಂತ ನಾವು ಪ್ರಯತ್ನ ಮಾಡಿದಾಗಲೇ ಇಲ್ದಿರೋದೆಲ್ಲ ಪಟ್ಟಣದ ಒಳಗಡೆ. ಯಹೂದ ಅಂತ ಹೇಳಿದ್ರೆ ಸ್ತುತಿಸೋದ್ರ ಮಧ್ಯದಲ್ಲೇ ಇಲ್ದಿರೋದೆಲ್ಲ ಬರೋದು. ಯಾಕೋ ಕೆಲವರು ಸ್ತುತಿ ನಿಲ್ಲಿಸಿದ ನೋಡಿದಾಗೆ ಗೊತ್ತಾಗುತ್ತೆ ಏನೇನೋ ನುಗ್ಕೊಂಡು ಬಂದ್ಬಿಟ್ಟಿದೆಯಾ ಅಂತ. ಈಗ ನುಗ್ಗಿಕೊಂಡು ಕೋಟೆ ಕೊತ್ತಲುಗಳುಳ್ಳಂಥ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕಾಗಿ ಈಗ
ಅಶ್ಶೂರದ ಅರಸನು ಆತನ ಬರ್ತಾ ಇದ್ದಾನೆ. ಇವತ್ತು ಅದನ್ನು ಒಂದು ಕಾರ್ಯ ಹೇಳ್ತಾನೆ, ಏನಾದ್ರೂ ನಿನ್ನ ಕುಟುಂಬನ ಇವತ್ತು ನುಗ್ಗಿ ಸ್ವಾಧೀನ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ನೀನು ಒಂದು ಸ್ತುತಿಸುವ ವ್ಯಕ್ತಿ ಅನ್ನೋದು ಮರಿಬಾರದು. ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳ್ಬೇಕು. ನೀನು ದೇವರಿಗಾಗಿ ದೊಡ್ಡ ಕಾರ್ಯ ಮಾಡೋದಕ್ಕಾಗಿ ನಿಂತಾಗ, ಸೇವೆಗಾಗಿ ದೊಡ್ಡ ಕಾರ್ಯ ಮಾಡೋದಕ್ಕೆ ನಿಂತಾಗ, ನೀನು ದೇವರ ಸಮ್ಮುಖದಲ್ಲಿ ಬೆಳಿಬೇಕೆಂದು ತೀರ್ಮಾನ ತೆಗೆದುಕೊಂಡು ನೀನು ಮುಂದಕ್ಕೆ ಬಂದಾಗ ಅನೇಕ ಸಂಗತಿಗಳು ನಿನ್ನ ಒಳಗಡೆ ನುಗ್ಗಿ 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 ನಿನ್ನ ಒಂದು ಆ ಗಮನವನ್ನ, ನಿನ್ನ ಒಂದು ನಂಬಿಕೆಯನ್ನ, ನೀನು ಸೇವೆ ಮಾಡೋಕ್ಕಾಗದಿರುವಂತ ಒಂದು ಡಿಸ್ಟರ್ಬೆನ್ಸ್ ಅನ್ನ ನಿನ್ನ ಮನಸ್ಸಲ್ಲಿ ತರೋದಕ್ಕೆ ಪ್ರಯತ್ನ ಮಾಡುತ್ತೆ. ಇವತ್ತು ನಾನು ಹೇಳ್ತೇನೆ, ಆ ತರ ಏನಾದ್ರೂ ನಿನ್ನ ಕುಟುಂಬವನ್ನ ನುಗ್ಗಿ ಬಂದಿರೋ ಕಾರ್ಯ ಇದ್ರೆ ಇವತ್ತು ಯೇಸುವಿನ ನಾಮದಲ್ಲಿ ನಿನ್ನ ಮನಸ್ಸಿನಿಂದ, ನಿನ್ನ ಕುಟುಂಬದಿಂದ, ನಿಮ್ಮ ಸೇವೆಯಿಂದ, ನಿನ್ನ ಸಭೆಯಿಂದ, ನಿನ್ನ ಜೀವಿತದಿಂದ ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಹೊರಗಡೆ ಹಾಕ್ಲಿಕ್ಕಾಗಿ ಹೋಗ್ತಾನೆ. ನುಗ್ಗಿ ನಿನ್ನ ಜೀವಿತವನ್ನ ಕೆಡಿಸೋದಕ್ಕೆ ಪ್ರಯತ್ನಿಸುವ ಎಲ್ಲ ಅಶೂರನ ಶಕ್ತಿಗಳನ್ನ ದೇವರು ಇವತ್ತು ಒಡೆದು ಓಡಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ಅನೇಕರು ನೀವು ಪ್ರಯತ್ನ ಮಾಡಿದ್ರಿ, ಆದ್ರೂ ಒಂದ್ರ ಮೇಲೆ ಒಂದು ನುಗ್ಗು ಬರ್ತಾ ಇದೆ, ಒಂದ್ರ ಮೇಲೆ ಒಂದು ನುಗ್ಗು ಬರ್ತಾ ಇದೆ, ಒಂದ್ರ ಮೇಲೆ ಒಂದು ನುಗ್ಗು ಬರ್ತಾ ಇದೆ. ಇವತ್ತು ಯೇಸುವಿನ ನಾಮದಲ್ಲಿ ನೀನು ಮರಿಬಾರದು, ಇದುವರೆಗೂ ನೀನು ಗೆದ್ದಿದ್ದೆ ಪ್ರಾರ್ಥನೆಯಿಂದ, ಇದುವರೆಗೂ ನೀನು ಗೆದ್ದಿದ್ದೆ ಆರಾಧನೆಯಿಂದ, ಇದುವರೆಗೂ ನೀನು ಗೆದ್ದಿದ್ದೆ ಉಪವಾಸದಿಂದ, ಇದುವರೆಗೂ ನೀನು ಗೆದ್ದಿದ್ದೆ ವಾಕ್ಯದಿಂದ, ಇದುವರೆಗೂ ನೀನು ಭಕ್ತಿ ಕಾರ್ಯಗಳನ್ನ ನೀನು ಮಾಡತಕ್ಕಂತೆ ಮಾಡಿದ್ದೆ ದೇವರ ಕಾರ್ಯಗಳು. ಹಾಗಾಗಿರುವುದಾದ್ರೆ ಇದುವರೆಗೂ ನೀನು ಏನನ್ನ ಜಯಿಸಿಕೊಂಡು ಬಂದೋ ಅದನ್ನ ಅವುಗಳಿಂದಲೇ ನೀನು ಜಯಿಸಲಿಕ್ಕಾಗಿ ಹೋಗುತ್ತೆ. ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತೇನೆ, ನಿನ್ನ ಭಕ್ತಿಯನ್ನ ತಣ್ಣಿಗೆ ಮಾಡೋದಕ್ಕೆ ಎದ್ದೊಳ್ಳುವ ಎಲ್ಲ ಶೂರನ ಶಕ್ತಿಗಳನ್ನ ನಾವು ಓಡಿಸುವ ಕಾಲ ಈ ಕಾಲಘಟ್ಟ. ನುಗ್ಗಿಕೊಂಡು ಬರೋದಕ್ಕೆ ಪ್ರಯತ್ನ ಮಾಡೋದನ್ನ ನಾವು ನಿಂತು ಓಡಿಸ್ಲಿಕ್ಕಾಗಿ ಹೋಗ್ತೇವೆ. ಅದು ನಂಬೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಶತ್ರುಗೊಂದು ಸಂತೋಷ ಏನ್ ಗೊತ್ತ, ನಾನು ತಡೆ ಮಾಡಿದೆ ಅಂತ. ಆದ್ರೆ ದೇವರ ಮಕ್ಕಳಿಗೊಂದು ಧೈರ್ಯ ಏನು ಗೊತ್ತ, ನೀನ್ ತಡೆ ಮಾಡೋದಕ್ಕೆ ಬಂದ್ರೆ ನಿನ್ನ ಮೇಲೆ ಒಂದು ದೊಡ್ಡ ಜಯ ನಮಗಿದೆ ಇದೆ ಅಂತ. ಸೇವೆ ಇಸ್ಕೇನು ಬಹಳ ಜೋರು ಮಾಡ್ತಾ ಇದ್ದಾನೆ, ಬಹಳ ಭಯಂಕರ. ಇನ್ನೇನು ಎಲ್ಲ ಕಂಪ್ಲೀಟ್ ಆಯ್ತನ್ನಷ್ಟಲ್ಲೇ ನುಗ್ಗು ಬಂದ್ಬಿಟ್ಟ, ನುಗ್ಗು ಬಂದ್ಬಿಟ್ಟ ಕತ್ಲಲ್ಲೇ. ಗೊತ್ತಿಲ್ದಿರಾಗೆ ಹೆಂಗೆ ಈ ಪ್ರತಿಕೂಲ ಬಂತೋ ಗೊತ್ತಿಲ್ಲ, ಹೆಂಗೆ ತಡೆ ಬಂತೋ ಗೊತ್ತಿಲ್ಲ. ಇವತ್ತು ಯಾರಾದ್ರೂ ಹೆಂಗಿದು ಬಂತೋ ನನಗೆ ಗೊತ್ತಿಲ್ಲ ಅಂತ ಹೇಳೋರು ಯಾರಾದ್ರೂ ಇದ್ರೆ, ಹೇಗ್ ಬಂತೋ ಅದೇ ರೀತಿ ಓಡಿಸ್ಲಿಕ್ಕಾಗಿ ಹೋಗ್ತೇವೆ. ಯಾರಾದ್ರೂ ಗಟ್ಟಿಯಾಗ ಆಮೇಲೆ ಹೇಳ್ರಿ. ಹೇಗ್ ಬಂತೋ ಆ ಗುರುತುಗಳು ಇಲ್ಲದಂತೆ ಯೇಸುವಿನ ನಾಮದಲ್ಲಿ ಸಭೆಯಿಂದ, ಕುಟುಂಬಗಳಿಂದ, ವ್ಯಕ್ತಿಗಳಿಂದ, ಸೇವೆಗಳಿಂದ ನಾವು ಯೇಸುವಿನ ನಾಮದಲ್ಲಿ ನಾವು ಓಡಿಸಿ ಬಿಡಲಿಕ್ಕಾಗಿ ಹೋಗ್ತೇವೆ. ದೇವರ ಈ ಉಪವಾಸ ಪ್ರಾರ್ಥನೆಗಳಲ್ಲಿ ಒಂದು ದೊಡ್ಡ ಯುದ್ಧ, ಆತ್ಮಿಕವಾದ ಯುದ್ಧ, ಪ್ರಾರ್ಥನೆಯಲ್ಲಿ ಒಂದು ಯುದ್ಧ, ಆರಾಧನೆಯಲ್ಲಿ ಒಂದು ಯುದ್ಧ ಇವತ್ತಿನ ದಿನ ಈ ಸಭೆಯಲ್ಲಿ ಮೊಳಗಲಿಕ್ಕಾಗಿ ಹೋಗುತ್ತೆ. ಹೇಗೆ ಬಂದನೋ ಅವನ ಗುರುತು ಇಲ್ಲದಿರುವ ಹಾಗೆ ಓಡಿಸತಕ್ಕಂತ ಒಂದು ವಿಶೇಷವಾದ ಕೃಪೆ ದೇವರು ಈ ದಿವಸಗಳಲ್ಲಿ ಕೆಲವರ ಮೇಲೆ ದೇವರು ಸುಡಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ನುಗ್ಗಿ ಬಂದಂತ ಎಲ್ಲ ಶತ್ರುಗಳು ಓಡಲಿ. ಗಟ್ಟಿಯಾಗಿ ಹೇಳ್ರಿ ಆಮೇನ್ ಎಂಬುದಾಗಿ. ಎಲ್ಲರೂ ಹೇಳ್ರಿ, ಯೇಸುವಿನ ನಾಮದಲ್ಲಿ ನುಗ್ಗಿ ಬಂದಿರೋದೆಲ್ಲವನ್ನ, ಗಟ್ಟಿಯಾಗಿ ಹೇಳ್ರಿ, ನುಗ್ಗಿ ಬಂದಿರುವುದೆಲ್ಲವನ್ನ ಯೇಸುವಿನ ನಾಮದಲ್ಲಿ ಎಂದೆಂದಿಗೂ, ಗಟ್ಟಿಯಾಗಿ ಹೇಳ್ರಿ, ಎಂದೆಂದಿಗೂ ನನ್ನ ಕುಟುಂಬದಿಂದ, ನನ್ನ ವ್ಯಕ್ತಿಗತವಾದ ಜೀವಿತದಿಂದ, ನಮ್ಮ ಸಭೆಯಿಂದ ಎಂದೆಂದಿಗಾಗಿ ಹೊರಗಡೆ ಅಟ್ಟಲಿಕ್ಕಾಗಿ ಹೋಗ್ತೇವೆ. ಅದು ಯೇಸುವಿನ ನಾಮದಲ್ಲಿ ಆಮೇನ್ ಎಂದು ಹೇಳ್ರಿ. ಆಗ ಹಿಸ್ಕೀಯನು ಏನ್ ಮಾಡ್ತಾನೆ, ನನಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ 6ನೇ ವಚನ ನೋಡ್ರಿ, 32:6. ಅನಂತರ ಅವನು ಜನರ ಮೇಲೆ ಸೈನ್ಯಾಧಿಪತಿಗಳ ನೇಮಿಸಿ ಅವರನ್ನ ಊರ ಬಯಲಿನಲ್ಲಿ ಕೂಡಿಸ್ಕೊಂಡು ಅವರಿಗೆ, ಶೂರರಾಗಿರ್ರಿ, ಧೈರ್ಯದಿಂದಿರ್ರಿ, ಅಶೂರದ ಅರಸನಿಗೆ ಅವನೊಂದಿಗಿರುವ ಈ ದೊಡ್ಡ ಗುಂಪಿಗೆ ಅಂಜಬೇಡ್ರಿ, ಕಳವಳ ಪಡಬೇಡ್ರಿ. ಮುಂದಿನ ಪದ ನಾನು ಗಟ್ಟಿಯಾಗಿ ಹೇಳಬೇಕದನ್ನ. ಅದೇನಂದ್ರೆ, ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯವು, ಅವನಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯವು. ಈ ಪದ ನೀವು ಅಂಡರ್ಲೈನ್ ಮಾಡ್ಕೋಬೇಕು. ಇದನ್ನ ಲಾಸ್ಟ್ ಆಗಿ ಹೇಳ್ತೀನಿ. ಈ ಪದ ನಾವು ಏನ್ ನುಡಿತೀವೋ ಅದೇ ನಾವಾಗಿ ಮಾರ್ಪಡ್ತೇವೆ.
ಇನ್ನೊಂದ್ಸರಿ ಹೇಳ್ತೇನೆ, ನಾವೇನ್ ನಮ್ಮ ಬಾಯಿಯಿಂದ ದೇವರ ಮೇಲೆ ಭರವಸೆ ಇಟ್ಟು ನುಡಿತೀವೋ ಅದನ್ನೇ ನಾವಾಗಿ ದೇವರು ಮಾರ್ಪಡಿಸ್ತಾನೆ. ಎಲ್ಲರ ಗಟ್ಟಿಯಾಗಿ ಹೇಳ್ರಿ, ಅವನಿಗಿರುವ ಸಹಾಯಕ್ಕಿಂತ, ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಅವನಿಗಿರುವ ಸಹಾಯಕ್ಕಿಂತ ನನಗಿರುವ ಸಹಾಯ ದೊಡ್ಡದು. ಆ ನಂಬಿಕೆ ಇದ್ರೆ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಅವನಿಗಿರುವ ಸಹಾಯವು ಮಾಂಸ ತೋಳು, ನಮಗಾದರೂ ನಮ್ಮ ದೇವರಾದ ಯೆಹೋವನೇ, ಆತನು ನಮಗೆ ನೇರವಾಗಿ ಯುದ್ಧಗಳಲ್ಲಿ ನಮಗೋಸ್ಕರ ಕಾದಾಡುವನು ಎಂದು ಹೇಳಿ ಧೈರ್ಯಪಡಿಸಿದನು. ಜನರು ಯೆಹೂದದ ಅರಸನಾದ ಹಿಜ್ಕೀಯನ ಮಾತನ್ನು ಕೇಳಿ ಭರವಸೆ ಉಳ್ಳವರಾಗಿದ್ದರು. ಶತ್ರು 4 ದಿಕ್ಕುಗಳಲ್ಲಿ ಸುತ್ತುವರಿಯಲ್ಪಟ್ಟಿದ್ದಾನೆ. ಆದ್ರೆ ಹಿಜ್ಕೀಯ ಎದ್ದು ಒಂದು ಪ್ರಸಂಗ ಮಾಡಿದ, ಶೂರರಾಗಿರ್ರಿ, ಧೈರ್ಯದಿಂದಿರ್ರಿ, ಕಳವಳಗೊಳ್ಳಬೇಡ್ರಿ, ಅವರಿಗಿರುವ ಸಹಾಯಕ್ಕಿಂತ ನಮಗಿರುವ ಸಹಾಯ ದೊಡ್ಡದು. ನಮ್ಮ ಸಹಾಯ ನಮ್ಮ ದೇವರಾಗಿರುವ ಯೆಹೋವನೇ. ಮುಂದಿನ ಪದ ಹೇಳ್ತಾನೆ, ದೇವರೇ ನೇರವಾಗಿ ಇಳಿದು ನಮಗಾಗಿ ಯುದ್ಧ ಮಾಡುತ್ತಾನೆ. ಈ ಉಪವಾಸ ಪ್ರಾರ್ಥನೆ ಕೂಗಿ ಹೇಳ್ತೇನೆ, ದೇವರು ನಿನಗಾಗಿ ನೇರವಾಗಿ ಇಳಿಯುತ್ತಾನೆ. ದೇವರು ನಿನ್ನ ಕುಟುಂಬಕ್ಕಾಗಿ ನೇರವಾಗಿ ಇಳಿದು ಬರುತ್ತಾನೆ. ದೇವರ ಈ ವಿಕ್ಟರಿ ಸಭೆಗಾಗಿ ನೇರವಾಗಿ ಇಳಿದು ಆತನು ಯುದ್ಧ ಮಾಡಲಿಕ್ಕಾಗಿ ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ಕೂಗಿ ಹೇಳ್ತೇನೆ, ಇವತ್ತು ನಿನಗಾಗಿ ಯುದ್ಧ ಮಾಡೋದು ಮನುಷ್ಯನಲ್ಲ, ನಿನಗಾಗಿ ದೇವರೇ ನೇರವಾಗಿ ನೇರವಾಗಿ ಡೈರೆಕ್ಟ್ ಆಗಿ ಪರಲೋಕದ ಸಿಂಹಾಸನದಿಂದ ದೇವರೇ ನೇರವಾಗಿ ನಿನಗಾಗಿ ಯುದ್ಧ ಮಾಡುತ್ತಾನೆ. ನನಗೆ ಬಹಳ ಸಂತೋಷ ಕೊಟ್ಟ ಕಾರ್ಯ ಈ ಪ್ರಸಂಗ. ಒಂದು 10 ನಿಮಿಷನೇ ಇಲ್ಲ, ಒಂದು 40 ಸೆಕೆಂಡಲ್ಲಿ ಓದಿ ಮುಗಿಸ್ಬಿಡ್ಬೋದು. 40 ಸೆಕೆಂಡ್ ಪ್ರಸಂಗ, 40 ಸೆಕೆಂಡ್ ಪ್ರಸಂಗ ಕೇಳಿದ ತಡ ಜನ ಎಲ್ಲ ಒಳ್ಳೆ ಮಿಲಿಟರಿ ನಿಂತಂಗೆ ಆಕ್ಟಿವ್ ಆಗಿ ಸೈನ್ಯವಾಗಿ ಭರವಸೆ ಒಳ್ಳೆ ಈ ಪ್ರಸಂಗ ಬಾ ಸೂಪರ್. 1 ಗಂಟೆಯಿಂದ ಪ್ರಸಂಗ ಮಾಡಿದ್ರು ಕೆಲವರು. ಅಯ್ಯ, ವಾಕ್ಯ ಕೇಳರೆ ನೀನು ಒಳಗಡೆ ಭರವಸೆ ಬಂದ್ಬಿಡ್ಬೇಕು. ಪಾಸ್ಟ್ ತಮಾಷೆಗಲ್ಲ ಹೇಳ್ತಾ ಇರೋದು, ಪಾಸ್ಟ್ ನನಗಾಗಿ ಹೇಳ್ತಾ ಇರೋದು. ನಾನು ಭರವಸೆ ಉಳ್ಳವನಾಗಿರ್ಬೇಕು. ಕಾರಣ ಈ ವಾಕ್ಯ ತಮಾಷೆಗೆ ಆಡೋದಕ್ಕುಳ್ಳಂತ ವಾಕ್ಯ ಅಲ್ಲ. ಈ ವಾಕ್ಯ ನನ್ನ ನಂಬಿಕೆಯನ್ನು ತಟ್ಟಿ ಎಬ್ಬಿಸುವ ವಾಕ್ಯ. ಈ ವಾಕ್ಯ ನನ್ನನ್ನು ಧೈರ್ಯ ಪಡಿಸುವ ವಾಕ್ಯ. ಈ ವಾಕ್ಯ ನನ್ನನ್ನು ಶೂರನಾಗಿ ಮಾರ್ಪಡಿಸುವ ವಾಕ್ಯ. ಈ ವಾಕ್ಯ ಜೋಳು ಬಿದ್ದ ಕೈಗಳನ್ನು ನಡುಗುವಂತ ಮೊಣಕಾಲುಗಳನ್ನು ಬಲಪಡಿಸುವ ವಾಕ್ಯ. ಈ ಪ್ರಸಂಗ ಕೇಳಿದ ಮೇಲೆ ನಾನು ನಿದ್ದೆ ಮಾಡೋನಾಗಿರಬಾರ್ದು. ಭರವಸದಿಂದ ಅದು ಅಂತ ದೊಡ್ಡ ಸೈನ್ಯವಾದರೂ ದೇವರಿದ್ದಾನೆ ಬಿಡು. ಆಲ್ರೆಡಿ ಹಿಜ್ಕೀಯ ಪಾಸ್ಟರ್ ಹೇಳಿದ್ದಾರೆ. ಆ ವಾಕ್ಯವನ್ನು ನಾನು ನಂಬುತ್ತೇನೆ. ನನ್ನ ಕುಟುಂಬದಲ್ಲಿ ಒಂದು ಬಿಡುಗಡೆ ನಡೆಯುತ್ತೆ. ನನ್ನ ಮಕ್ಕಳ ಜೀವನದಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಕರ್ತನು ನನಗೆ ಈ ವಾಕ್ಯ ಕೇಳಿ ಭರವಸೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಬಿಡುಗಡೆ ನಡೆದ ಮೇಲೆಲ್ಲ ಅದ್ಭುತ. ವಾಕ್ಯ ಕೇಳಿದಾಗಲೇ ನಂಬಿಕೆ ಆಗೋಯ್ತು ನನ್ನ ವಿಷಯದಲ್ಲಿ. ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳ್ಬೇಕು. ಯುದ್ಧದಲ್ಲಿ ಜಯ ಸಿಕ್ಕಿದ ಮೇಲೆಲ್ಲ ನನ್ನ ಭರವಸೆ. ವಾಕ್ಯ ಕೇಳಿದಾಗ್ಲೇ ನಾನು ನಂಬಿಬಿಟ್ಟೆ. ನನ್ನ ಬಿಡುಗಡೆ ಆಗೋಯ್ತು, ನನಗೆ ಜಯ ಸಿಕ್ತು, ನಾನು ಸೌಖ್ಯವಾಗಿದ್ದೇನೆ, ನನ್ನ ಬಂಧನ ಮುರಿಯಲ್ಪಟ್ಟಿದ್ದು. ಯಾರಾದ್ರೂ ಭರವಸೆ ಉಳ್ಳವರು ಮಾತ್ರ ಸ್ತೋತ್ರ ಹೇಳ್ತಾ ಇರಿ. ಯಾರಾದ್ರೂ ಭರವಸೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಪಾಸ್ಟರ್, ನಾನ್ ನಂಬ್ತೀನಿ, ಇವತ್ತು ಹೇಳಿದ ವಾಕ್ಯ ನಾನು ನಂಬ್ತೀನಿ. ಇವತ್ತು ಹೇಳಿದ ವಾಕ್ಯದ ಮೇಲೆ ನನಗೆ ಭರವಸೆ ಇದೆ. ನಾನು ದೇವರಲ್ಲಿ ಭರವಸೆ ಇಟ್ಟಿದ್ದೀನಿ. ಯಾರಾದ್ರೂ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಯುದ್ಧ ನಡೆದೇ ಇಲ್ಲ. ಹಾಗೆ ಪ್ರಸಂಗ ಕೇಳಿದೆ, ಎಲ್ಲ ಮಿಲಿಟರಿ ಆಗೋದ್ರು. ವಾಕ್ಯ ಕೇಳಿದಾಗ್ಲೇ ಬಿಡುಗಡೆ ಕಂಡುಬಿಡ್ಬೇಕು. ವಾಕ್ಯ ಕೇಳಿದಾಗ್ಲೇ ಜಯ ಬಂದು ತಗೋಬಿಡ್ಬೇಕು. ವಾಕ್ಯ ಕೇಳಿದಾಗ್ಲೇ ಸೌಖ್ಯ ತಗೋಬಿಡ್ಬೇಕು. ವಾಕ್ಯ ಕೇಳಿದಾಗ್ಲೇ ನನ್ನ ಜೀವನದಲ್ಲಿ ಆಲ್ರೆಡಿ ಅದ್ಭುತ ಆಗೋಯ್ತು. ಸೋತ್ರಪ್ಪ ಸೋತ್ರ ಸೋತ್ರ ಅಣ್ಣ ಹೇಳಂಗೆ 1000 ಸೋತ್ರ ಹೇಳ್ಬಿಡ್ಬೇಕು. ಕಾರಣ ವಾಕ್ಯ ಕೇಳಿದಾಗ್ಲೇ ನನಗೆ ಬರುವ
ಭರವಸೆ ಉಂಟಾಯಿತು. ಈ ಬಾಯಿಂದ ಹೊರಟ ಪದ ಅದು ಮನುಷ್ಯನಿಂದಲ್ಲ, ಅದು ದೇವರ ಮಾತು ಎಂಬುದಾಗಿ ನಂಬಿಕೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಒಂದು ಆಮೆನ್ ಹೇಳಲಿ. ಪಕ್ಕದಲ್ಲಿರೋ ನೋಡಿ ಹೇಳ್ರಿ, ಭರವಸೆ ಉಳ್ಳವರಾಗಿರಿ. ಪಕ್ಕದಲ್ಲಿರೋ ನೋಡಿ ನಗನಗತ ಹೇಳ್ರಿ, ಭರವಸೆ ಉಳ್ಳವರಾಗಿರಿ, ಭರವಸೆ ಉಳ್ಳವರಾಗಿರಿ, ಭರವಸೆ ಉಳ್ಳವರಾಗಿರಿ, ಭರವಸೆ ಉಳ್ಳವರಾಗಿರಿ, ಭರವಸೆ ಉಳ್ಳವರಾಗಿರಿ. ಕಾರಣ ದೇವರ ಬಾಯಿಂದ ಹೊರಟ ಒಂದು ಮಾತು ಅದು ತನ್ನ ಇಷ್ಟಾರ್ಥವನ್ನ, ತನ್ನ ಉದ್ದೇಶವನ್ನು ನೆರವೇರಿಸದೆ ಎಂದಿಗೂ ವ್ಯರ್ಥವಾಗಿ ಹಿಂತಿರುಗಿ. ಭರವಸೆ ಇದೆಯಾ? ವಾಕ್ಯ ಕೇಳಿದಾಗ ಭರವಸೆ ಇದೆಯಾ? ವಾಕ್ಯ ಕೇಳಿದಾಗ ಆಲ್ರೆಡಿ ಬಿಡುಗಡೆ ಕಾಣ್ತಾ ಇದ್ದೀರಾ? ವಾಕ್ಯ ಕೇಳಿದಾಗ ಆಲ್ರೆಡಿ ಜಯ ಹೊಂದಿಕೊಂಡಿದ್ದೀರಾ? ವಾಕ್ಯ ಕೇಳಿದಾಗಲೇ ಅನೇಕರು ಸೌಖ್ಯ ಹೊಂದಿಕೊಂಡಿದ್ದೀರಾ? ಅಷ್ಟು ಸಾಕು, ದೇವರ ಕ್ರಿಯೆ ನಿನ್ನ ಜೀವನದಲ್ಲಿ ಆರಂಭವಾಯಿತು. ಪಕ್ಕದಲ್ಲಿರೋ ನೋಡಿ ಹೇಳ್ರಿ, ಭರವಸೆ ಉಳ್ಳವರಾಗಿ ಆರಾಮಾಗಿರ್ರಿ ಅಂತ. ಪ್ರಾಬ್ಲಮ್ ಏನು ಗೊತ್ತಾ? ಯಾವಾಗ ಪಾಸ್ಟರ್ ಪ್ರಸಂಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಿರೋ ಆಗ್ಲೂ ಸೈತಾನನು ಅವನು ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ನೀವು ಸ್ತೋತ್ರ ಹೇಳಲಿಲ್ಲ. ಇಸ್ಕೇನ್ ಯಾವಾಗ ಪ್ರಸಂಗ ಸ್ಟಾರ್ಟ್ ಮಾಡಿದ್ನೋ ಆಗ ಬೈಬಲಲ್ಲಿ ಅಶೂರದ ಅರಸನ ಪ್ರಸಂಗವನ್ನು ಸ್ಟಾರ್ಟ್ ಮಾಡಿದ. ಇಸ್ಕಿಯ ಅವನ ಪ್ರಸಂಗಕ್ಕೆ ಪ್ರತ್ಯುತ್ತರವಾಗಿ ಶತ್ರು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಅನೇಕ ಕಾರ್ಯಗಳನ್ನು ಆತನು ಹೇಳ್ತಾನೆ. ಅದನ್ನೆಲ್ಲ ಹೇಳೋದಕ್ಕೆ ಟೈಮ್ ಇಲ್ಲ. ಆದರೆ 32:11 ಹೇಳುತ್ತೆ, ಇಸ್ಕಿಯನು ನಮ್ಮ ದೇವರಾದ ಯೆಹೋವನ ಅರಸನ ಕೈಯಿಂದ ನಮ್ಮನ್ನು ರಕ್ಷಿಸುವನು ಎಂಬ ನಂಬಿಕೆಯನ್ನು ನಿಮ್ಮಲ್ಲಿ ಹುಟ್ಟಿಸುವುದಕ್ಕೆ ಪ್ರಯತ್ನಿಸುತ್ತಿರುವುದು ನಿಮ್ಮ ಹಸುವೆ ನೀರಡಿಕೆಗಳಿಂದ ಸಾಯಿಸುವುದಕ್ಕಲ್ಲವೋ? ಶತ್ರು ಹೇಳ್ತಾ ಇದ್ದಾನೆ, ನೋಡಿ ಇಸ್ಕಿಯ ನೀನು ಒಳಗಡೆ ನಂಬಿಕೆ ಹುಟ್ಟಿಸ್ತಾ ಇದ್ದಾನೆ, ಪ್ರಯತ್ನ ಮಾಡ್ತಾ ಇದ್ದಾನೆ, ನಂಬ್ರಿ 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 ನಂಬ್ರಿ, ಭರವಸೆ ಇಡ್ರಿ. ಯಾಕಂದ್ರೆ ಉಪವಾಸದಲ್ಲಿ ನಿಮ್ ಸಾಯಿಸಕ್ ಪ್ರಸಂಗ ಹೇಳ್ತಾ ಇದ್ದಾನೆ ಅಂತ. ಯಾರೋ ಇಲ್ಲಿ ಕೆಲವರು ಸ್ತೋತ್ರ ಹೇಳದಿದ್ದಾಗ ಇದೇ ಪಾಯಿಂಟ್ ಹೇಳ್ಕೊಂಡು ಕೂತಿದ್ದೀರೇನು? ಸ್ತೋತ್ರ ಹೇಳ್ಬಿಟ್ರೆ ನೀರು ಬಂದ್ಬಿಡುತ್ತಾ? ಸ್ತೋತ್ರ ಹೇಳಿದ್ರೆ ಊಟ ಬಂದ್ಬಿಡುತ್ತಾ? ಅದು ಇವತ್ತಿನ ಪಾಯಿಂಟ್ ಅಲ್ಲ, ಅವತ್ತಿನ ಪಾಯಿಂಟ್ ಶತ್ರುದು. ಅದಕ್ಕೆ ಕೆಲವರು ಇವತ್ತು ಸ್ತೋತ್ರ ಹೇಳ್ತಾ ಇಲ್ಲ. ಇಸ್ಕೆ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ನಿಮ್ಮ ಒಳಗಡೆ ನಂಬಿಕೆ ಹುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನ್ ಮಾತನ್ನು ಕೇಳ್ಕೊಂಡು ಎಲ್ಲಾದ್ರೂ ಊಟ ನೀರು ಇಲ್ದಿರಾ ಸತ್ತೋಗ್ಬಿಟ್ಟಿರಾ, ಹುಷಾರು. ಮುಂದಿನ ಪದ ಹೇಳ್ತಾನೆ 15ನೇ ವಚನದಲ್ಲಿ, ನೀವು ಇಸ್ಕೇನಿಂದ ಮರುಳಾಗಿ ಈ ಪ್ರಕಾರವಾಗಿ ಮೋಸ ಹೋಗ್ಬೇಡ್ರಿ. ಪಾಸ್ಟರ್ ಪ್ರಸಂಗ ಕೇಳ್ಕೊಂಡು ಮರುಳಾಗಿ ಎಲ್ಲಾದ್ರೂ ಎದ್ನಿನ್ ಸ್ತೋತ್ರ ಹೇಳ್ಬಿಟ್ಟಿರಾ? ಪಾಸ್ಟರ್ ಪ್ರಸಂಗ ಮರಳಾಗಿ ಎಲ್ಲಾದ್ರೂ ಕೈ ತಟ್ಟಿ ದೇವರನ್ನ ಆರಾಧನೆ ಮಾಡ್ಬಿಟ್ಟಿರಾ? ಪಾಸ್ಟರ್ ಮಾತಿಗೆ ಮರಳಾಗ್ಬೇಡ್ರಿ. ಅದರಿಂದನೇ ಕೆಲವರು ಕಲ್ಗಂಬ ತರ ಕೂತಿರೋದು, ಸ್ತೋತ್ರ ಹೇಳಿದಿರೋದು. ನೀವು ಏನೇ ಹೇಳ್ರಿ ಪಾಸ್ಟ್ರೆ, ನಾ ಮರಳಾಗಲ್ಲ. ಇವತ್ತಿನ ತಂತ್ರ ಅಲ್ಲ, ಅದು ಅವತ್ತಿನ ತಂತ್ರ. ಅದು ಮುಂದಿನ ಪದದಲ್ಲಿ ಆತನ ಹೇಳ್ತಾನೆ, ನಿಮ್ಮನ್ನ ನಮ್ಮ ಕೈಯಿಂದ ತಪ್ಪಿಸೋದಕ್ಕೆ ಯಾರ ಕೈಯಲ್ಲಿ ಸಾಧ್ಯ? ಇವತ್ತು ಯಾರಾದ್ರೂ ಮರಳಾ ಕೂತಿದ್ರೆ ಯೇಸುವಿನ ನಾಮದಲ್ಲಿ ಅದು ಮುರಿದು ಸ್ತೋತ್ರ ಹೇಳಬೇಕು. ಇವತ್ತು ಯಾರಾದ್ರೂ ಆರಾಧನೆ ಮಾಡಿದ್ರೆ ಬಿಡುಗಡೆ ನಡೆಯುತ್ತಾ, ಸ್ತೋತ್ರ ಹೇಳಿದ್ರೆ ಬಿಡುಗಡೆ ನಡೆಯುತ್ತಾ, ನಂಬಿಕೆ ವಾಕ್ಯ ಕೇಳಿದ್ರೆ ಬಿಡುಗಡೆ ನಡೆಯುತ್ತಾ. ಇನ್ನು ಸಂಶಯದಲ್ಲಿ ಕೂತಿದ್ರೆ ಹೇಳಬೇಕು, ತೂ ಅಶೂರದ ಅಲ್ಲಿ ಸೈತಾನನೇ ಬಿಟ್ಟವಾಗು, ನಾವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ನಾವು ಮರಳಾಗ್ತಾ ಇಲ್ಲ, ನಾವು ದೇವರ ಮೇಲೆ ಭರವಸೆ ಇಡ್ತಾ ಇದ್ದೀವಿ. ನಾವು ಮರಳಾಗ್ತಾ ಇಲ್ಲ, ನಾವು ದೇವರ ಮೇಲೆ ನಂಬಿಕೆ ಇಡ್ತಾ ಇದ್ದೀವಿ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಯಿಂದ ಹೊರಟು ಬರುವ ಪ್ರತಿಯೊಂದು ಮಾತುಗಳಿಂದಲೇ ಬದುಕ್ತಾನೆ. ನಮ್ಮ ನಂಬಿಕೆ ದೇವರ ಮೇಲೆ, ದೇವರ ವಾಕ್ಯದ ಮೇಲೆ ಎಂದು ಕೂಗಿ ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳಲಿ. ಏನಕ್ಕಾಗಿ ಸೈತಾನ ಇದೆಲ್ಲ ಮಾತಾಡಿಸ್ತಾನೆ ಗೊತ್ತಾ? ಅವನಿಗೊಂದು ತಂತ್ರ ಇದೆ. ಹೇಳ್ರಿ, ಅವನಿಗೊಂದು ತಂತ್ರ ಇದೆ. ಬಾಯಿ ತೆರೆದು ಹೇಳ್ರಿ, ಅವನಿಗೊಂದು ತಂತ್ರ ಇದೆ. ಇವತ್ತು ನಾವು ಅದನ್ನು ಮುರಿಲಿಕ್ಕಾಗಿ ಹೋಗ್ತೀವಿ. ಏನ್ ಗೊತ್ತಾ ತಂತ್ರ? ಆದ್ರೆ 18ನೇ ವಚನ ಹೇಳುತ್ತೆ ಏನಂದ್ರೆ, ಯೆರೂಸಲೇಮಿಗೆ ಬಂದ ಅಶೂರ್ಯರು ಗೋಡೆಯ ಮೇಲಿದ್ದ ಜನರನ್ನು ಬೆದರಿಸಿ ಅಂಜಿಸಿ ಪಟ್ಟಣವನ್ನ ಸ್ವಾಧೀನ ಮಾಡಿಕೊಳ್ಳುವುದಕ್ಕಾಗಿ. ಏನಕ್ಕೆ ಗೊತ್ತಾ ಇಷ್ಟೆಲ್ಲ ಸೈತಾನನ್ನು ಮಾತಾಡೋದು? ನಿನ್ನನ್ನು ಭಯಪಡಿಸಿ ಅಂಜಿಸಿ ನಿನ್ನನ್ನು ಇಟ್ಕೊಳ್ಳೋಕೆ.
ಭಯ ಉಳ್ಳವನ ಸ್ತೋತ್ರ ಹೇಳಕ್ಕಾಗಲ್ಲ, ಅಂಜಿದವನು ಸ್ತೋತ್ರ ಹೇಳಕ್ಕಾಗಲ್ಲ. ಇಷ್ಟು ಸಾಲ ಇದೆ, ಇಷ್ಟು ರೋಗ ಇದೆ, ಡಾಕ್ಟರ್ ಹೇಳಿದ್ದಾರೆ ಎದ್ದು ಸ್ತೋತ್ರ ಹೇಳ್ಬೇಡ ಅಂತ, ಅದಕ್ಕಾಗಿ ಕೂತ್ಕೊಂಡೆ. ಸೈತಾನನ ಏನ್ ಮಾಡ್ತಾನೆ ಗೊತ್ತಾ? ನಿನ್ನ ಅಂಜಿಸ್ಬೇಕು. ಸ್ತೋತ್ರ ಹೇಳಿದ್ರೆ ನಿನ್ ಮನೆಗೆ ಹೋದಾಗ ನಿನ್ ಗಂಡ ಏನ್ ಮಾಡ್ತಾನೆ, ಮಕ್ಕಳು ನಿನ್ ಮಾತು ಕೇಳ್ತಾರ? ಅಂಜಿಸಿ, ಎದುರಿಸಿ. ಅಯ್ಯ, ವಾಕ್ಯ ಬರ್ಬೇಕಾದ್ರೆ ಎಲ್ಲ ಭಯ ಬಿಟ್ಟು ಹೋಗ್ತಾ ಇರ್ಬೇಕು. ವಾಕ್ಯ ಬರ್ಬೇಕಾದ್ರೆ ಎಲ್ಲ ಅಂಜಿಕೆ ಬಿಟ್ಟು ಹೋಗ್ತಾ ಇರಬೇಕು. ಶತ್ರು ವಾಕ್ಯ ನಿನ್ನ ಜೀವನದಲ್ಲಿ ಎಷ್ಟೇ ತಂದ್ರು ಏನ್ ಮಾಡ್ತಾನೆ ಗೊತ್ತಾ? ನಿನ್ನ ಅಂಜಿಸ್ತಾನೆ. ನೋಡ್ದಾ ನಿನ್ ಗಂಡ, ನೋಡ್ದಾ ನಿನಗೆ ಸಾಲ, ನೋಡ್ದಾ ನಿನಗೆ ರೋಗ, ನೋಡ್ದಾ ನಿನಗೆ ಕಷ್ಟ, ನೋಡ್ದಾ ನಿನಗೆ ಶತ್ರು, ನೋಡ್ದಾ ನಿನಗೆ ಭಯ, ನೋಡ್ದಾ ಅದು ಇದು. ಹೇಳ್ರಿ, ನೋಡ್ತಾನೆ ಇದ್ದೀನಿ, ಅದ್ರ ಮೇಲೆ ದೇವ್ರ ಮೇಲೆ ಭರವಸೆ ಇಟ್ಟಿದ್ದೀನಿ. ನಾನು ಇದನ್ನು ಭಯ ಪಡ್ಕೊಂಡು ದೇವ್ರ ಮೇಲೆ ಭರವಸೆ ಇಡೋದನ್ನ ನಾನು ಬಿಡೋದಿಲ್ಲ. ಎಲ್ಲಿಂದ ದುಡ್ಡು ಬರುತ್ತೆ, ಎಲ್ಲಿಂದ ಕಾರ್ಯನು, ಅದು ನನಗೆ ವಿಷಯ ಅಲ್ಲ. ನನ್ನ ವಿಷಯ ದೇವರ ಮೇಲೆ ಭರವಸೆ ಇಡೋದು, ನನ್ನ ವಿಷಯ ದೇವರ ಮೇಲೆ ಭರವಸೆ ಇಡೋದು. ಇವತ್ತು ಉಪವಾಸ ಪ್ರಾರ್ಥನೆಯಲ್ಲಿ ಯೇಸುವಿನ ನಾಮದಲ್ಲಿ ಯಾರಾದ್ರೂ ಅಂಜಿದ್ರೆ, ಯಾರಾದ್ರೂ ಬೆದರಿದ್ರೆ, ಯಾರಾದ್ರೂ ಭಯ ಪಟ್ಟಿದ್ರೆ ಹೇಳ್ರಿ, ಇನ್ನು ಮುಂದೆ ನಾನು ಭಯ ಪಡಲ್ಲ, ನನ್ನ ಪರಿಸ್ಥಿತಿಗಳಿಗೆ ಭಯ ಪಡೋದಿಲ್ಲ, ನನ್ನ ಹೋರಾಟಗಳಿಗೆ ಭಯ ಪಡೋದಿಲ್ಲ. ಯಾರಾದ್ರೂ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಶತ್ರುವು ಗೊತ್ತು ನೀನು ಅಂಜಿದ್ರೆ ಅವನ ಕೈಯಲ್ಲಿ, ಶತ್ರು ಗೊತ್ತು ನೀನು ಅಂಜಿದ್ರೆ ಇಸ್ಕಿನ್ ಪ್ರಸಂಗಕ್ಕೆ ನೀನು ಪಾಯಿಂಟ್ ಆಗ್ತೀಯ. ಶತ್ರು ಗೊತ್ತು ನೀನು ಅಂಜಿದ್ರೆ ನಿನ್ನ ಪಟ್ಟಣದ ಒಳಗಡೆ ನೀನೇ ಗೊಂದಲ ಮಾಡೋನು. ಶತ್ರು ಗೊತ್ತು ನೀನು ಅಂಜಿದ್ರೆ ನೀನ್ ನನ್ನ ಕೈಯಲ್ಲಿ ಒಂದು ಆಯುಧ. ಯಾರೋ ಆಮೇನ್ ಹೇಳಿಲ್ಲ. ಕಾರಣ ಸೈತಾನನ ಯಾವಾಗಲೂ ಭಯ ಪಟ್ಟವರನ್ನೇ ಹಿಡ್ಕೊಂಡು ಅವನ ಆಯುಧವಾಗಿ ಉಪಯೋಗಿಸ್ತಾನೆ. ಇವತ್ತು ನಾನು ಹೇಳ್ತೇನೆ, ಇವತ್ತು ಯಾವುದಕ್ಕೂ ನೀನು ಅಂಜಬಾರ್ದು. ಗಟ್ಟಿಯಾಗಿ ಆಮೇನ್ ಹೇಳಬೇಕು. ಯಾವುದಕ್ಕೂ ಅಂಜಬಾರದು, ಯಾವುದಕ್ಕೂ ಹೆದರಬಾರದು. ಇವತ್ತು ನಿನ್ನ ಮನೆಯಲ್ಲಿ ನೀನು ಅಡಿಗೆ ಮನೆ ಖಾಲಿಯಾಗಿದೆ, ಮನೆಗೆ ಹೋಗಿ ಏನು ಊಟ ಮಾಡ್ತೀಯ? ಸ್ತೋತ್ರ ಹೇಳಿದ್ರೆ ಬರುತ್ತೆ. ಹೇಳ, ನನ್ನ ಮನೆ ಕಾಲಿಟ್ರೆ ಸಾರಫಾತಿನ ವಿಧಿವೆಯ ಮನೆಯಲ್ಲಿ ಅಭಿವೃದ್ಧಿ ಪಡಿಸಿದ ದೇವರು ನನ್ನ ಮನೆಯಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಎಂದು ನಂಬಿ ನನ್ನ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ಅಂಜಬೇಡ್ರಿ, ಎದರಬೇಡ್ರಿ. ಇನ್ನೊಂದ್ಸರಿ ಹೇಳ್ರಿ, ಅಂಜಬೇಡ್ರಿ, ಎದರಬೇಡ್ರಿ. ಇನ್ನೊಂದ್ಸರಿ ಹೇಳ್ರಿ, ಅಂಜಬೇಡ್ರಿ, ಎದರಬೇಡ್ರಿ. ಯೇಸುವಿನ ನಾಮದಲ್ಲಿ ಕೂಗಿ ಹೇಳ್ತೇನೆ, ಎಲ್ಲ ಭಯದ ಆತ್ಮಗಳು ಬಿಟ್ಟು ಹೋಗಲಿ, ಎಲ್ಲ ಅಂಜಿಸುವ ಆತ್ಮಗಳು ಬಿಟ್ಟು ಹೋಗಲಿ. ಬೇಡದಿರೋ ಭಯಗಳು ನಿನ್ನ ಮನಸ್ಸಲ್ಲಿ ತಂದಾಕಿದ್ರೆ ಆ ಎಲ್ಲ ದುರಾತ್ಮನ ಶಕ್ತಿಗಳು ಯೇಸುವಿನ ನಾಮದಲ್ಲಿ ನೀನು ಆರಾಧನೆ ಮಾಡಕ್ಕಾಗದೆ, ಪ್ರಾರ್ಥನೆ ಮಾಡಕ್ಕಾಗದೆ, ನಿನ್ನನ್ನು ಭಯಪಡಿಸುವ ರಿಪೋರ್ಟ್ಗಳು, ನಿನ್ನನ್ನು ಭಯಪಡಿಸುವ ಮಾತುಗಳು ಮುರಿಯಲಿ, ಮುರಿಯಲಿ, ಮುರಿಯಲಿ. ಯಾವುದು ನಿನ್ನನ್ನು ಭಯಪಡಿಸಿ ಸ್ವಾಧೀನ ಮಾಡಿಕೊಳ್ಳಕ್ಕಾಗೋದಿಲ್ಲ. ಹೇಳ್ರಿ, ಏ ಶತ್ರುವೇ, ಗಟ್ಟಿಯಾಗಿ ಹೇಳ್ರಿ, ಏ ಶತ್ರುವೇ, ನಾವು ವಾಕ್ಯದಲ್ಲಿ ಬಲಗೊಳ್ಳುವ ಶೂರರು. ನಿನ್ನ ತಂತ್ರಗಳಿಗೆ, ನಿನ್ನ ಮಾತುಗಳಿಗೆ ಅಂಜೋದಿಲ್ಲ, ಅಂಜೋದಿಲ್ಲ, ಎದುರೋದಿಲ್ಲ. ಜಯ ನನ್ನದೇ. ಗಟ್ಟಿಗಳ್ರಿ, ಜಯ ನನ್ನದೇ. ಭಯ ಪಡದೆ ಇರೋನೆ ಗಟ್ಟಿಯಾಗಿ ಹೇಳೋದು, ಜಯ ನನ್ನದೇ. ಇಸ್ಕೆ ಏನ್ ಮಾಡ್ತಾನಂದ್ರೆ 20ನೇ ವಚನದಲ್ಲಿ ಪ್ರೇಯರ್ ಸ್ಟಾರ್ಟ್ ಮಾಡಿದೆ. ಕೀರ್ತನೆಗಾರನ್ ಹೇಳ್ತಾನೆ, ನನಗೆ ಯಾವಾಗ ಭಯವಾಗುತ್ತೋ ಆಗ್ಲೇ ನಾನು ದೇವರನ್ನ ಆಶ್ರಯಿಸ್ತೇನೆ ಅಂತ. ಯಾವಾಗ ನನಗೆ ಹೆದರಿಕೆ ಉಂಟಾಗುತ್ತೋ ಆಗ್ಲೇ ನಾನು ದೇವರಲ್ಲಿ ಆಶ್ರಯ ಇಡ್ತೇನೆ. ಇಸ್ಕಿಯ ಏನ್ ಮಾಡಿದ? ದೇವರಲ್ಲಿ ಭರವಸೆ ಇಟ್ಟ ಅವನು ಪ್ರಾರ್ಥಿಸ್ತಾ ಇದ್ದಾನೆ. ಈ ಕಾರಣದಿಂದ ಅರಸನಾದ ಹಿಜ್ಕೀಯನು ಆಮೋಚನ ಮಗನಾದ ಯೆಶಾಯನೆಂಬ ಪ್ರವಾದಿಯು ಪರಲೋಕಕ್ಕೆ ಮೊರೆ ಇಟ್ಟು ಪ್ರಾರ್ಥಿಸಲು, ಪರಲೋಕಕ್ಕೆ ಮೊರೆ ಇಟ್ಟು ಪ್ರಾರ್ಥಿಸಲು
ಪರಲೋಕಕ್ಕೆ ಮೊರೆ ಇಟ್ಟು ಪ್ರಾರ್ಥಿಸಲು, ಪರಲೋಕಕ್ಕೆ ಮೊರೆ ಇಟ್ಟು ಪ್ರಾರ್ಥಿಸಲು, ಪರಲೋಕಕ್ಕೆ ಮೊರೆ ಇಟ್ಟು ಪ್ರಾರ್ಥಿಸಲು ನಾನು ನನ್ನ ಕಣ್ಣುಗಳನ್ನು ಪರ್ವತದ ಕಡೆ ಎತ್ತುತ್ತೇನೆ. ನನ್ನ ಸಹಾಯವು ಎಲ್ಲಿಂದ ಬರುತ್ತೆ? ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನಿಂದಲೇ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೂಗಿ ಹೇಳ್ತೇನೆ, ಪರಲೋಕಕ್ಕೆ ಮೊರೆ ಇಟ್ಟು, ಪರಲೋಕಕ್ಕೆ ಮೊರೆ ಇಟ್ಟು. ನೀನು ಎಡಗಡೆ ಬಲಗಡೆ 1000 ಇದ್ರು ಕಣ್ ಮಾತ್ರ ಅಲ್ಲಿರ್ರಿ. ಕೆಲವರಿಗೆ ಅರ್ಥ ಆಗ್ಲಿಲ್ಲ. ನೀನು ಎಡಗಡೆ ಬಲಗಡೆ 1000 ಇರಲಿ, ನಿನ್ನ ಸುತ್ತಲೂ ಅನೇಕರಿರ್ಲಿ, ಪರಲೋಕಕ್ಕೆ ಮೊರೆ ಇಡಬೇಕು. ಅಪ್ಪ, ನನಗೆ ಎಷ್ಟೇ ಫ್ರೆಂಡ್ಸ್ ಇದ್ರು, ನನಗೆ ಎಷ್ಟೇ ಸಂಬಂಧಿಕರು ಇದ್ರು, ನನಗೆ ಎಷ್ಟೇ ಸಪೋರ್ಟ್ ಮಾಡೋದಕ್ಕೆ ಹಿಂದೆ ಮುಂದೆ ಜನರಿದ್ರು, ನನ್ನ ಕಷ್ಟ ಕಾಲದಲ್ಲಿ ಅವ್ರು ಇವ್ರನ್ನಲ್ಲಪ್ಪ, ಪರಲೋಕಕ್ಕೆ ಮೊರೆ ಇಡಲು ಈ ಉಪವಾಸ ಪ್ರಾರ್ಥನೆಯಲ್ಲಿ ಪರಲೋಕದ ಕಡೆ ಕಣ್ಣುಗಳನ್ನು ಎತ್ತಿ ಪ್ರಾರ್ಥಿಸುವ. ನೀನು ಎಂದಿಗೂ ಲಜ್ಜೆಗೀಡಾಗಿ ಹೋಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನಿನಗಾಗಿ ದೇವರು ದೊಡ್ಡ ಕಾರ್ಯ ಮಾಡೆ. ಎಲ್ಲರೂ ಹೇಳ್ರಿ, ಪರಲೋಕಕ್ಕೆ ಮೊರೆ ಇಡಲು. ಯಾರು ಇಲ್ದಿದ್ದಾಗ ಮೇಲೆ ನೋಡಿ ಅಪ್ಪ ಅನ್ಬಿಡು ಸಾಕು. ಇನ್ನೊಂದ್ಸರಿ ಹೇಳ್ತೀನಿ, ಏನ್ ಮಾಡ್ಬೇಕಂತ ಗೊತ್ತಿಲ್ದಿದ್ರೆ ಮೇಲೆ ನೋಡಿ ಅಪ್ಪ ಅನ್ನು. ಆ ಒಂದು ಪದ ಸಾಕು, ಇಡೀ ಪರಲೋಕನೇ ನೆಕ್ಸ್ಟ್ ಸೆಕೆಂಡ್ ನಿನ್ ಪಕ್ಕದಲ್ಲಿ ಇರುತ್ತೆ. ಏನ್ ಪ್ರಾರ್ಥನೆ ಮಾಡ್ಬೇಕು ಗೊತ್ತಿಲ್ಲ ಅಂದ್ರು, ಹೇಗೆ ಸ್ತುತಿ ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ರು, ಏನ್ ಮಾಡ್ಬೇಕಂತ ಗೊತ್ತಿಲ್ದಿದ್ರು, ನಿನಗಾಗಿ ಒಂದು ಪರಲೋಕ ಇದೆ. ಈ ಲೋಕದ ಎಲ್ಲ ಬುಗ್ಗೆಗಳು ಮುಚ್ಚಲ್ಪಟ್ರು, ಈ ಲೋಕದ ಎಲ್ಲ ಬಾಗಿಲು ಮುಚ್ಚಲ್ಪಟ್ರು, ನಿನಗೆ ಏನು ಇಲ್ಲ, ಒಂದೇ ಒಂದು ಪದ, ಪರಲೋಕವನ್ನು ನೋಡಿ ಅಪ್ಪ. ಎಷ್ಟು ಪವರ್ ಇದೆ ಗೊತ್ತಣ್ಣ ಆ ಪದಕ್ಕೆ. ಒಂದ್ಸಾರಿ ಪರಲೋಕ ನೋಡಿ ಅಪ್ಪ, ಆ ಪಾದಾನ ನೋಡಿ ಅಪ್ಪ ಹೇಳ್ತಾರೆ, ನನ್ನ ಮಗಳು ಕೂಗಿದ್ದಾಳೆ, ಏ ಕಟ್ರೋ ರಥನ ನಡೀರೋ, ನಾವು ನೇರವಾಗಿ ಯುದ್ಧ ಮಾಡಲಿಕ್ಕಾಗಿ ಹೋಗ್ತೇವೆ, ನಾವು ನೇರವಾಗಿ ಯುದ್ಧ ಮಾಡಲಿಕ್ಕಾಗಿ ಹೋಗ್ತೇವೆ. ಇವತ್ತು ಯಾರಾದ್ರೂ ಅಪ್ಪನನ್ನು ನೋಡಿ ಅಪ್ಪ ಎಂದು ಕೂಗಿ ಕರೆಯೋರಿದ್ರೆ ಮಧ್ಯದಲ್ಲಿ ಇದ್ರೆ ದೇವರು ಹೇಳ್ತಾನೆ, ನಿನಗಾಗಿ ನೇರವಾಗಿ ನಾನು ಯುದ್ಧ ಮಾಡಲಿಕ್ಕಾಗಿ ಹೋಗ್ತೇನೆ. ಈ ಲೋಕದ ಅಪ್ಪನ ಬಾಗಿಲು ಮುಚ್ಚಬಹುದು, ಆದ್ರೆ ಪರಲೋಕದ ಅಪ್ಪನ ಬಾಗಿಲು ಮುಚ್ಚೋದಿಲ್ಲ. ಅಪ್ಪ ಒಂದು ಪದ. ಈ ಲೋಕದ ಅಪ್ಪ ಅಮ್ಮ ನಿನಗೆ ನಿಲ್ದಿದ್ರು, ಅಲ್ಲಿದ್ದಾರೆ ಒಬ್ಬ ಅಪ್ಪ. ನಿನಗಾಗಿ ಆತನ ರಕ್ತ ಸುರಿಸಿದ್ದಾನೆ, ನಿನಗಾಗಿ ಆತನ ಪ್ರಾಣ ಕೊಟ್ಟಿದ್ದಾನೆ, ನಿನಗಾಗಿ ಆತನ 3 ಆಣಿಗಳಲ್ಲಿ ತೂಗಾಕಲ್ಪಟ್ಟಿದ್ದಾನೆ. ನಿನಗೇನ್ ಮಾಡ್ಬೇಕಂತ ಗೊತ್ತಿಲ್ದಿದ್ರು ಕಣ್ಣುಗಳನ್ನು ಮುಚ್ಚಿ ಅಪ್ಪ ಪರಲೋಕವನ್ನು ನೋಡಿ ಅಪ್ಪ ಎಂದು ನೀನು ಕೂಗಿ ಕರೆದ್ರೆ ಸಾಕು, ನಿನಗಾಗಿ ನೇರವಾಗಿ ಯುದ್ಧ ಮಾಡಲಿಕ್ಕಾಗಿ ದೇವರು ಬರ್ತಾನೆ. ಇವತ್ತು ಪ್ರವಾದನೆ ಆತ್ಮದಲ್ಲಿ ಕೂಗಿ ಹೇಳ್ತಾ ಇದ್ದೀನಿ, ಕೂಗುವವರ ಶಬ್ದ ನನ್ನ ಅಪ್ಪನಿಗೆ ಮುಟ್ಟಿದೆ. ಕರ್ತನು ನಿನಗಾಗಿ ನೇರವಾಗಿ ಯುದ್ಧ ಮಾಡುತ್ತಾನೆ. ಅಪ್ಪ, ಪರಲೋಕಕ್ಕೆ ಮೊರೆ ಇಟ್ಟು ಪ್ರಾರ್ಥಿಸಲು ಯೆಹೋವನು ದೂತನನ್ನು ಕಳಿಸಿ ಅಶೂರದ ಅರಸನ ದಂಡಿನಲ್ಲಿದ್ದ ಎಲ್ಲಾ ಶೂರರನ್ನು, ನಾಯಕರುಗಳನ್ನು, ಅಧಿಪತಿಗಳನ್ನು ಸಂಹರಿಸಿದನು. ಅರಸನು ನಾಚಿಕೆಯಿಂದ ತನ್ನ ದೇಶಕ್ಕೆ ಹಿಂತಿರುಗಬೇಕಾಗಿತ್ತು. ನಿನ್ನ ವಿರುದ್ಧವಾಗಿ ಯುದ್ಧ ಮಾಡಿದವರು, ಮಾತಾಡಿದವರು, ನಿನ್ನ ನಂಬಿಕೆ, ನಿನ್ನ ಭರವಸೆಯನ್ನು ಪ್ರಶ್ನೆ ಮಾಡಿದವರು, ಅಹಂಕಾರಿಗಳು, ಸುಳ್ಳುಗಾರರು ನಾಚಿಕೆ ಪಡುವ ಹಾಗೆ
ಕರ್ತನವರನ್ನ ಓಡಿಸಿ ಬಿಡಲಿಕ್ಕಾಗಿ ಹೋಗ್ತಾನೆ. ನೀನು ಎಂದಿಗೂ ನಾಚಿಕೆ ಪಡೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನಿನ್ನ ನಂಬಿಕೆಯನ್ನ, ನಿನ್ನ ಆರಾಧನೆಯನ್ನ, ನಿನ್ನ ಸೇವೆಯನ್ನ, ನಿನ್ನ ದೇವರ ಮೇಲಿಟ್ಟ ಭರವಸೆಯನ್ನ ಪ್ರಶ್ನೆ ಮಾಡಿದವರು ನಾಚಿಕೆ ಪಡುವ ಹಾಗೆ ಕರ್ತನು ನಿನಗಾಗಿ ಯುದ್ಧ ಮಾಡಲಿಕ್ಕಾಗಿ. ಅಮ್ಮ, ನೀನ್ ನಾಚಿಕೆ ಪಡಲ್ಲಮ್ಮ, ನೀನ್ ನಾಚಿಕೆ ಪಡಲ್ಲಪ್ಪ. ಶತ್ರುಗಳ ಮುಂದೆ ದೇವರು ನಿನ್ನನ್ನು ನಾಚಿಕೆ ಆಗತಕ್ಕಂತೆ ಮಾಡಲ್ಲ. ನಿನ್ನ ಆರಾಧನೆಯಿಂದ ನೀನು ನಾಚಿಕೆ ಆಗಲ್ಲ. ನೀನ್ ದೇವರ ಮೇಲೆ ಭರವಸೆ ಇಟ್ಟಿದ್ರಿಂದ ನೀನು ನಾಚಿಕೆ ಆಗಲ್ಲ. ನೀನು ಸೇವೆ ಮಾಡಿದ್ರಿಂದ ನೀನು ನಾಚಿಕೆ ಆಗೋದಿಲ್ಲ. ಅಹಂಕಾರಿಗಳು, ಸುಳ್ಳುಗಾರರು ನಿನ್ನನ್ನು ನೋಡಿ ನಾಚಿಕೆ ಪಡುವ ಹಾಗೆ ಯೆಹೋವನು ಶಕದಲ ಮನ ರಕದಲ ಬರ ಶದಲದನ. ಇವತ್ತು ಯಾರಾದರೂ ನೋಡಿ, ಪಾಸ್ಟರ್ ನನ್ನ ಸಂಬಂಧಿಕರ ಮುಂದೆ ನಾಚಿಕೆ ಆಗ್ತೀನಿ, ಇಲ್ಲ. ನೀನು, ನಿನ್ನ ಕುಟುಂಬ ಶತ್ರುಗಳ ಮುಂದೆ ನಾಚಿಕೆಗೆ ಒಳಪಡೋದಕ್ಕೆ ದೇವರ ಅನುಮತಿ ಕೊಡೋದಿಲ್ಲ. ನಿನ್ನ ವಿರುದ್ಧವಾಗಿ ಮಾತಾಡಿದವರು, ನಿನ್ನ ದೇವರ ಮೇಲೆ ಭರವಸೆ ಇಟ್ಟಿದ್ದನ್ನ ಪ್ರಶ್ನೆ ಮಾಡಿದವರು ನಾಚಿಕೆ ಪಡುವಾಗೆ ದೇವರು ನಿನ್ನನ್ನು ತಲೆಯನ್ನು ಎತ್ತತಕ್ಕಂತೆ ಮಾಡ್ತಾನೆ. ಅಮ್ಮ, ಧೈರ್ಯಗೊಳ್ಳು. ಅಮ್ಮ, ದೇವರಲ್ಲಿ ಭರವಸೆ ಇಡು. ಅಮ್ಮ, ನೀನು ಶೂರಳಾಗು. ಅಮ್ಮ, ನಿನ್ನ ದೇವರ ವಾಕ್ಯದ ಮೇಲೆ ನಂಬಿಕೆ ಇಡು. ಅಮ್ಮ, ಗಟ್ಟಿಯಾಗಿ ಸ್ತೋತ್ರ ಹೇಳು. ನೀನಾಗಲಿ ನಿನ್ನ ಕುಟುಂಬದಾಗಲಿ ಎಂದಿಗೂ ನಾಚಿಕೆ ಪಡೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದೇ ಇಲ್ಲ. Presence of God, presence of God, presence of God. ಇದರೊಳಗಡೆ ನೀನು ಬಂದಾಗ ನಾನು ಇನ್ನೂ ಎಷ್ಟು ಅವಮಾನಗಳನ್ನು ಸಹಿಸಲಿ, ನಾನು ಇನ್ನೂ ಎಷ್ಟು ಕಣ್ಣೀರನ್ನು ಸುರಿಸಲಿ. ನನಗೆ ಅಳೋದಕ್ಕೂ ಧೈರ್ಯ ಇಲ್ಲ, ಪ್ರಾರ್ಥಿಸೋದಕ್ಕೂ ನನಗೆ ಧೈರ್ಯ ಇಲ್ಲ. ನನ್ನ ಅವಮಾನಕ್ಕೆ ಗುರಿಯಾಗ್ತಾ ಇದ್ದೀನಲ್ಲ ಎನ್ನುವಂಥ ಪ್ರಶ್ನೆಯೊಟ್ಟಿಗೆ ಬಂದ ಅನೇಕರು ಇದರ ಮಧ್ಯದಲ್ಲಿದ್ದೀರಾ. ದೇವರ ಆತ್ಮನು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ನೀನು ನಾಚಿಕೆಗೆ ಒಳಪಡೋದಿಲ್ಲ. ದೇವರು ನಿನಗಾಗಿ ನೇರವಾಗಿ ಯುದ್ಧ ಮಾಡ್ತಾನೆ. ನಿನ್ನ ಶತ್ರುಗಳು ನಿನ್ನ ವಿಷಯದಲ್ಲಿ ನಾಚಿಕೆ ಪಡುವ ಹಾಗೆ ನಿನಗಾಗಿ ದೊಡ್ಡ ಜಯವನ್ನು ದೇವರು ರಿಲೀಸ್ ಮಾಡಲಿಕ್ಕಾಗಿ ಹೋಗ್ತಾನೆ. ನೀನಾಗಲಿ ನಿನ್ನ ಕುಟುಂಬವಾಗಲಿ ತಲೆ ತಗ್ಗೋದಿಕ್ಕೆ, ಮತ್ತೊಬ್ಬರ ಮುಂದೆ ತಲೆ ತಗ್ಗಿ ನಿಲ್ಲೋದಿಕ್ಕೆ, ನಿನ್ನ ಜೀವಿತ ಆಗಲಿ ಮತ್ತೊಬ್ಬರ ಮುಂದೆ ತಲೆ ತಗ್ಗಿ ನಿಲ್ಲೋದಿಕ್ಕೆ, ಮಕ್ಕಳ ವಿಷಯದಲ್ಲಾಗಲಿ, ಕುಟುಂಬದ ವಿಷಯ ಆಗಲಿ, ನಿನ್ನ ನಂಬಿಕೆ ವಿಷಯದಲ್ಲಾಗಲಿ ನೀನು ಎಲ್ಲೋ ಅವಮಾನ ಪಡೋದಿಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ನಿನ್ನ ಕಣ್ಣೀರನ್ನು ನನ್ನ ದೇವರು ಒರೆಸುತ್ತಾನೆ. ನಿನ್ನ ತಲೆಮಾರುಗಳನ್ನು ದೇವರ ಮೇಲೆ ಎತ್ತಲಿಕ್ಕಾಗಿ ದೇವರು ಹೋಗ್ತಾನೆ. ನೀನು ಎಂದಿಗೂ ಅವಮಾನಕ್ಕೆ ಗುರಿಯಾಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಕರ್ತನು ನಿನಗಾಗಿ ಯುದ್ಧ ಮಾಡಲಿಕ್ಕಾಗಿ ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ಪ್ರವಾದನೆ ಶಬ್ದ ಕೆಲವೊಂದು ಕುಟುಂಬಗಳ ಮೇಲೆ ಬಲವಾಗಿ ಇಳಿಯುತ್ತಾ ಇದೆ. ಹೊಂದಿಕೊಳ್ಳಿರಿ. ಅಪ್ಪ, ಅಪ್ಪ, 22ನೇ ವಚನ ಹೇಳಿ ನಾನು ನಿಲ್ಲಿಸ್ಬಿಡ್ತೇನೆ. ಹೀಗೆ ಯೆಹೋವನು ಹಿಜ್ಕೀಯನನ್ನ, ಯೆರೂಸಲೇಮಿನವರನ್ನು ಅಶ್ಶೂರದ ಅರಸನಾದಂಥ ಸನ್ಹೇರೀಬನ ಕೈಗೂ ಸುತ್ತಣ ಎಲ್ಲ ಶತ್ರುಗಳ ಕೈಗೂ ಸಿಕ್ಕದಂತೆ ತಪ್ಪಿಸಿ ಕಾಪಾಡುತ್ತಿದ್ದನು. ಅನೇಕರು ಯೆಹೋವನಿಗೋಸ್ಕರ ಕಾಣಿಕೆಯನ್ನು, ಯಹೂದ್ಯರ ಅರಸನಾದ ಹಿಜ್ಕೀಯನಿಗೋಸ್ಕರ ಶ್ರೇಷ್ಠ ವಸ್ತುಗಳನ್ನು ತೆಗೆದುಕೊಂಡು ಬಂದರು. ದೇವರು ತನ್ನ ಆಲಿಕೆ ಕೊಡೋದಕ್ಕೆ ನಿನ್ನ ಕೈಯನ್ನು ಬಲಪಡಿಸ್ತಾನೆ. ಅಭಿಷಕ್ತರನ್ನು ಸನ್ಮಾನಿಸೋದಕ್ಕೆ ದೇವರು ನಿನಗೆ ಮತ್ತೆ ಕೃಪೆ ಕೊಡುತ್ತಾನೆ. ನಿನ್ನ ಕೈಗಳು ಖಾಲಿ ಆಗೋದಕ್ಕೆ ನನ್ನ ದೇವರ ಅನುಮತಿ ಕೊಡೋದಿಲ್ಲ. ಜಯ ನಿನ್ನ ಜೀವನದಲ್ಲಿ ಬಂದಾಗ ಫೇವರು ನಿನ್ನ ಜೀವನದಲ್ಲಿ ಇಳಿದು ಬರುತ್ತೆ. ಯುದ್ಧದಲ್ಲಿ ನಿನಗೆ ಜಯ ಬಂದಾಗ ದೇವರು ನಿನ್ನನ್ನು ಸನ್ಮಾನಿಸೋದಕ್ಕಾಗಿ ಪ್ರಾರಂಭಿಸಿದಾಗ ನಿನ್ನ ಕೈಗಳು ತುಂಬಿ ಹೊರಸೂಸುವ ಹಾಗೆ ದೇವರು ಮಾಡ್ತಾನೆ. ಆಲೇಖೆ ಕೊಡೋದಕ್ಕೆ, ಅಭಿಷಕ್ತರುಗಳನ್ನು ಸನ್ಮಾನಿಸೋದಕ್ಕೆ ದೇವರು ನಿನ್ನ ಕೈಗಳಲ್ಲಿ ದೇವರ ಕೃಪೆ ಕೊಡುತ್ತಾನೆ. ಅದ ನಂಬರ್ ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಮುಂದಿನ ಪದ ಅಂದಿನಿಂದ. ಎಲ್ಲರ ಗಟ್ಟಿಯಾಗಿ ಹೇಳ್ರಿ, ಇಂದಿನಿಂದ. ಇನ್ನೊಂದ್ಸರಿ ಗಟ್ಟಿಯಾಗಿ ಹೇಳ್ರಿ, ಇಂದಿನಿಂದ ಎಲ್ಲ ಜನಾಂಗಗಳದವರು ಹಿಜ್ಕೀಯನನ್ನ ಬಲು ದೊಡ್ಡವನೆಂದು ಎಣಿಸುತ್ತಾ ಇದ್ದರು.
ನಾನೊಂದು ಪದ ಹೇಳದ್ನಲ್ಲ, ಮರಿಬೇಡ್ರಿ ಅಂತ. ಏನ್ ಪದ ಹೇಳಿದ್ದು? ಅವರಲ್ಲಿ ಇರುವವನಿಗಿಂತ ಏನಾಗಿದ್ದಾನೆ? ದೊಡ್ಡವನಾಗಿದ್ದಾನೆ. ಆ ನಂಬಿಕೆ ಪದಕ್ಕೆ ತಕ್ಕಂತೆ ದೇವರು ಹಿಸ್ಕೀಯನಿಗೆ ಒಂದು ಇಜ್ಜೋಡಣೆ ಕೊಡ್ತಾ ಇದ್ದಾನೆ. ನೀನು ನನ್ನನ್ನು ದೊಡ್ಡವನಾಗಿ ಮಾಡಿದ ಮೇಲೆ ನಾನು ನಿನ್ನನ್ನು ಚಿಕ್ಕವನಾಗಿ ಮಾಡಿಬಿಡ್ತೀನ. ದೇವರು ಹೇಳ್ತಾ ಇದ್ದಾನೆ, ನನ್ನ ಮೇಲೆ ಭರವಸೆ ಇಟ್ಟು ನೀನು ಹೇಳಿದೆ ದೇವರು ದೊಡ್ಡವನಂತ. ನನ್ನನ್ನು ದೊಡ್ಡವನಂತ ಹೇಳಿದ ಮೇಲೆ ನಿನ್ನನ್ನು ಚಿಕ್ಕವನಾಗಿ ಮಾಡಿಬಿಡ್ತೀನ. ದೇವರು ಅಂದಿನಿಂದ ಹಿಸ್ಕೀಯನನ್ನು ನೋಡಿದವರೆಲ್ಲ ಹೇಳ್ತಾ ಇದ್ರೆ, ಅವನ್ ಸಾಧಾರಣಲ್ಲ, ದೊಡ್ಡವನಲ್ಲ, ಬಲು ದೊಡ್ಡವನು. ದೇವರು ನಿನ್ನನ್ನು ಬಲು ದೊಡ್ಡವನಾಗಿ ದೇವರು ಮಾರ್ಪಡಿಸ್ತಾನೆ. ನಿನ್ನನ್ನು ಚಿಕ್ಕ ಇಕ್ಕಟ್ಟಾದ ಪರಿಸ್ಥಿತಿಗಳಿಂದ ದೇವರು ನಿನ್ನನ್ನು ಹೊರಗಡೆ ಕರೆತಂದು ಈ ವಿಕ್ಟ್ರಿ ಸಭೆ ಬಲು ದೊಡ್ಡದಾಗ್ಲಿಕ್ಕಾಗಿ ಹೋಗುತ್ತೆ. ಇಲ್ಲಿರುವ ವಿಶ್ವಾಸಿಗಳು ಬಲು ದೊಡ್ಡವರಾಗ್ಲಿಕ್ಕಾಗಿ ಹೋಗ್ತಾರೆ. ಇಲ್ಲಿರುವಂತ ದೇವರ ಮಕ್ಕಳು, ನಾನು ಹೇಳ್ತೇನೆ, ನಿನ್ನನ್ನು ಅಡಗಿಸೋದಕ್ಕೆ ನೋಡಿದವರೆಲ್ಲರ ಮುಂದೆ ದೇವರು ನಿನ್ನನ್ನು ದೊಡ್ಡವನಾಗಿ ಅಲ್ಲ, ಯಾರಾದ್ರೂ ಗಟ್ಟಿಯಾಗಿ ಕೂಗಿ ಹೇಳ್ರಿ, ಬಲು ದೊಡ್ಡವನಾಗಿ ದೇವರು ನನ್ನನ್ನು ಮಾರ್ಪಡಿಸ್ತಾನೆ. ಆದ್ರೆ ಅರ್ಥ ಏನಂದ್ರೆ, ನಿನ್ನನ್ನು ನೋಡಿದಾಗ ಹೇಳ್ತಾರೆ, ಏಯ್ ಅವನನ್ನು ಚಿಕ್ಕವನಂತ ನೋಡ್ಬೇಡಪ್ಪ, ಅವನ್ ಮಾತನ್ನ ಚಿಕ್ಕವನಂತ ನೋಡ್ಬೇಡ, ಅವನ್ ಪ್ರಸಂಗವನ್ನ ಚಿಕ್ಕವನಂತ ನೋಡ್ಬೇಡ, ಅವನ್ ಮೇಲಿರೋ ಅಭಿಷೇಕ ಚಿಕ್ಕದಂತ ನೋಡ್ಬೇಡ, ಅವನ್ ಬಾಯಲ್ಲಿ ಬರುತ್ತಿರುವ ದರ್ಶನವನ್ನ ಚಿಕ್ಕದ. ಇದ್ರ ಮಧ್ಯದಲ್ಲಿ ನೀನು ಬಲು ದೊಡ್ಡವನಾಗ್ಲಿಕ್ಕಾಗಿ ಹೋಗ್ತಿ. ಈ ವಿಕ್ಟ್ರಿ ಸಭೆ ಬಲು ದೊಡ್ಡದಾಗಬೇಕಾದ್ರೆ, ಇದ್ರ ದರ್ಶನ ಬಲು ದೊಡ್ಡದಾಗಬೇಕಾದ್ರೆ ದೇವರು ನಿನ್ನನ್ನ ಮೂಲೆಯಲ್ಲಿ ಇಡೋದಿಲ್ಲ. ಈ ಕರ್ನಾಟಕದ ಒಂದೊಂದು ಸ್ಥಳದಲ್ಲೂ ಯಾರಾದ್ರೂ ನಾನು ಬಲು ದೊಡ್ಡವನಾಗ್ತೀನಿ ಅನ್ನೋರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಇನ್ನೊಂದ್ ಸಾರಿ ಹೇಳ್ರಿ, ನಾನು ಚಿಕ್ಕವನಾಗಿರೋದಿಲ್ಲ. ನಿಮ್ಮಲ್ಲಿ ಚಿಕ್ಕವನು ಸಾವಿರವನ್ನ. ಅದ್ರ ಅರ್ಥ ಏನಂತಂದ್ರೆ, ನಿಮ್ಮಲ್ಲಿ ಒಬ್ಬನ ಸಾವಿರ, ಅದು ಮಾತ್ರ ಅಲ್ಲ, ಚಿಕ್ಕವನು ದೊಡ್ಡ ಪಟ್ಟಣವನ್ನ ಹಿಡಿಲಿಕ್ಕಾಗಿ ಹೋಗ್ತಾನೆ. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ಬಲು ದೊಡ್ಡವರು. ಹೊಟ್ಟೆ ಕಿಚ್ಚಿರೋರು ಹಂಗೆ ಕುತ್ಕೊಳ್ಳಿ. ಆದ್ರೆ ನಾನು ಹೇಳ್ತೀನಿ, ಮುಂದಿನ ದಿವಸಗಳಲ್ಲಿ 10,000 ಅಲ್ಲ, ಸಾವಿರ 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 ಗಟ್ಟಲೆ ಆತ್ಮಗಳು ಸಭೆ ಒಳಗಡೆ ಬರ್ಲಿಕ್ಕಾಗಿ ಹೋಗುತ್ತೆ, ಬಲು ದೊಡ್ಡದಾಗಿ. ಕನ್ನಡ ಪಾಸ್ಟು ಬಲು ದೊಡ್ಡದಾಗಿ ನಿಮ್ಮನ್ನು ನೋಡಿ ಹೇಳ್ತಾರೆ, ಚಿಕ್ಕ ಮನೆ ಎಲ್ಲ ಬಲು ದೊಡ್ಡವರಾಗಿದ್ದಾರೆ. ಕಾರಣ ಏನಂದ್ರೆ, ನಿನ್ನ ಭರವಸೆ ಮನುಷ್ಯರ ಮೇಲಲ್ಲ, ನಿನ್ನ ಭರವಸೆ. ಒಂದ್ ಪ್ರವಾದನೆ ಶಬ್ದ ಕೂಗಿ ಹೇಳಿ ನಿಲ್ಲಿಸ್ಬಿಡ್ಲ? ಹೇಳ 2026 ಮುಗಿಯೋದ್ರೊಳಗೆ ನೀನು ಬಲು ದೊಡ್ಡವನಾಗ್ಲಿಕ್ಕಾಗಿ ಹೋಗ್ತಿ. ನಿನ್ನನ್ನು ಅಡಗಿಸಿಡೋದಕ್ಕೆ ಪ್ರಯತ್ನ ಮಾಡಿದ ಎಲ್ಲ ಶತ್ರುಗಳಿಂದ ದೇವರು ಹೇಳ್ತಾನೆ, ಒಂದ್ ಸ್ಟೆಪ್ ಮೇಲೆ ಎತ್ತು. ದೇವರು ಹೇಳ್ತಾನೆ, ಅಲ್ಲಿಗೆ ನಿಲ್ಬೇಡ, ಹತ್ತ ತಿರ್ಗ. ದೇವರು ಹೇಳ್ತಾನೆ, ಅಲ್ಲೇ ಇರಬೇಡ, ಹತ್ತ ತಿರ್ಗ. ಕಾರಣ, ಯೇಸುವಿನ ನಾಮದಲ್ಲಿ ಕೂಗಿ ಹೇಳ್ತಾನೆ, ನಮ್ಮನ್ನ ಪರಿಮಿತಿ ಒಳಗಡೆ ಇಡೋದಕ್ಕೆ ಯಾವ ಶತ್ರುಗೂ ಶಖದಲಬನ ರುದಲದನ ರಖದಲಬರ ಶದಲಬಲ ಉ ರಖದಲಬರ ಶದಲದನ ರಖದಲಬ. ಇಕ್ಕಟ್ಟುಗಳು ಮುರಿಯಲಿ, ಪರಿಮಿತಿಗಳು ಮುರಿಯಲಿ. ಯೇಸುವಿನ ನಾಮದಲ್ಲಿ ಕೂಗಿ ಹೇಳ್ತಾನೆ, ನಿನ್ನನ್ನ ದೇವರು ದೊಡ್ಡವನಾಗಲ್ಲ, ಬಲು ದೊಡ್ಡವನಾಗಿ ಮಾಡಲಿಕ್ಕಾಗಿ ಹೋಗ್ತಾನೆ.